ದಾಸರಟಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಸುವಾರ್ತಿಕ ಎಂಬ ಈ ಕಾರ್ಯಕ್ರಮಕ್ಕಾಗಿ ನಾನು ಯೇಸು ಕ್ರಿಸ್ತನ ಹೆಸರು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಹಲವಾರು ಸಮಯಗಳಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಅನೇಕ ಸೇವಕರು ಯಾವ ರೀತಿ ಸುವಾರ್ತೆ ಸಾರ್ತಾ ಇದ್ದಾರೆ, ಹೇಗೆ ಅವರು ರಕ್ಷಣೆ ಹೊಂದಿದ್ದು, ಹೇಗೆ ದೇವರ ವಾಕ್ಯ ಅವರು ಸಿಕ್ಕಿದ್ದನ್ನು ಏನೆಲ್ಲ ಸೇವೆ ಮಾಡ್ತಾರೆ ಅಂತ ಈ ಸುವಾರ್ತಿಕದಲ್ಲಿ ಅವರೊಂದಿಗೆ ನಾವು ಕೇಳುವ. ಈ ದಿನ ನಮ್ಮ ಮಧ್ಯದಲ್ಲಿ ಮುಂಬೈಯಿಂದ ಬಂದಂಥ ಒಬ್ಬ ಸೇವಕರಿದ್ದಾರೆ. ನಾವು ಅವರ ಥರನ್ನು ಕೇಳುವ, ಅವರ ಹೆಸರನ್ನು ಕೇಳುವ, ಅವರ ಊರು ಕೇಳುವ, ಮತ್ತು ಏನು ಸೇವೆ ಮಾಡ್ತಾರೆ ಅವರನ್ನು ನಾವು ಕೇಳುವ. ಪಸ್ಸೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಸುವಾರ್ತಿಕ ಕಾರ್ಯಕ್ರಮಕ್ಕಾಗಿ. ವಂದನೆಗಳು. ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ಪಸ್ಸೆ ತಮ್ಮ ಹೆಸರು? ನನ್ನ ಹೆಸರು ರಾಜು ಬಂಗೇರ ಅಂತ. ರಾಜು ಬಂಗೇರ. ಪಸ್ಸೆ ತಾವು ಹುಟ್ಟಿದ್ದು? ನಾನು ಹುಟ್ಟಿದ್ದು ಶಾಸ್ತಾನ ಕೋಡಿ ಅಂತ ಒಂದು ಗ್ರಾಮ ಇದೆ. ಶಾಸ್ತಾನ ಕೋಡಿ ಗ್ರಾಮದಲ್ಲಿ ನಾನು ಹುಟ್ಟಿದ್ದು 1975 ನಾನು ಜನ್ಮದ ಇಸುವಿಗೆ. ಪಸ್ಸೆ ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಮಕ್ಕಳು? ನಮ್ಮ ತಂದೆ ತಾಯಿಗೆ 4 ಮಕ್ಕಳು. 4 ಮಕ್ಕಳಲ್ಲಿ ಸಣ್ಣವನು ನಾನು. ಲಾಸ್ಟ್ ಸಣ್ಣವನು ನಾನು. ದಾವಿದನ ಹಾಗೆ ನಾನು ಲೀಸ್ಟ್ ಅಂದರೆ ಲಾಸ್ಟ್ ನಾನಾಗಿದ್ದೇನೆ. ನನಗೆ ಒಂದು ಅಣ್ಣ ಇದ್ದಾರೆ, 2 ಅಕ್ಕದಲ್ಲಿ ದೊಡ್ಡ ಅಕ್ಕ ಬೊಂಬೆಯಲ್ಲಿ ಇದ್ದಾಳೆ ಮದುವೆ ಆಗಿ. ಸೆಕೆಂಡ್ ಅಕ್ಕ ಅವರು 1997 ತೀರ್ಕೊಂಡ್ರು. ತಾವು ಊರಿನಲ್ಲಿ ಇರುತ್ತಾ ಮುಂಬೈಯಲ್ಲಿ ಇರುತ್ತಾ? ನಾನು ಸಣ್ಣ ಪ್ರಾಯದಲ್ಲಿ ನಾನು ಊರು ಬಿಟ್ಟು ಬಾಂಬೆಗೆ ಕೆಲಸಕ್ಕೋಸ್ಕರ ನಾನು ಹೋಗಿದ್ದು. ಇಲ್ಲಿ 10ನೇ ಕ್ಲಾಸ್ ತನಕ ಮಾಡಿ ನಾನು ಬಾಂಬೆಗೆ ಕೆಲಸಕ್ಕೆ ಹುಡ್ಕೊಳ್ಳಿಕ್ಕೆ ನಾನು ಬಾಂಬೆಯಲ್ಲಿ ನಾನು ಹೋಗಿದ್ದು. ಅಂದರೆ 10ನೇ ಕ್ಲಾಸ್ ನೀವು ಪಾಸ್ ಮಾಡಿ ಫೇಲ್ ಆಗಿದೆ? ಇಲ್ಲ, 10ನೇ ಕ್ಲಾಸ್ ನಾನು ಇಲ್ಲೇ ಪಾಸ್ ಆಗಿ ವಿದ್ಯಾಭ್ಯಾಸ ಅಲ್ಲಿ ನಾನು ನೈಟ್ ಕಾಲೇಜಲ್ಲಿ ನಾನು ಮಾಡಿದ್ದು. ದಿನದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದು. ಸಣ್ಣ ಕ್ಯಾಂಟೀನಲ್ಲಿ ನಾನು ಕೆಲಸ ಮಾಡಿದೆ. ಒಂದು ಸ್ವಲ್ಪ ಸಮಯ ನಾನು ಗ್ಯಾರೇಜಲ್ಲಿ ನಾನು ಕೆಲಸ ಮಾಡಿದೆ. ಒಂದು ಸ್ವಲ್ಪ ಟೈಮು ಹಾಲು ಹಾಕೋದು, ಪೇಪರ್ ಹಾಕೋದು, ಅದನ್ನೆಲ್ಲ ಮಾಡ್ತಾ ನಾನು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ನಾನು ನೈಟಲ್ಲಿ ರಾತ್ರಿ ಸಮಯದಲ್ಲಿ ನಾನು ಕಾಲೇಜು ನಾನು ಮಾಡಿದ್ದೇನೆ. ನಾನು ಬಾಂಬೆಯಲ್ಲಿ ಕನ್ನಡ ಭವನ ಎಜುಕೇಷನ್ ಸೊಸೈಟಿ ಅಂತ ಇದ್ದಾರೆ. ಅದರಲ್ಲಿ ನಾನು ನೈಟಲ್ಲಿ ನಾನು 11th and 12th ನಾನು ಅಲ್ಲಿ ಮುಗಿಸಿದ್ದೆ ನಾನು. ಮತ್ತು ಕಾಲೇಜ್ ಸೆಂಟ್ ಝೇವಿಯರ್ ಕಾಲೇಜಲ್ಲಿ ನಾನು ಅದು ಸಹ ರಾತ್ರಿಯಲ್ಲಿ ನಾನು ನೈಟ್ ಕಾಲೇಜಲ್ಲಿ ನಾನು ಮುಗಿಸಿದ್ದೇನೆ. BCom ನಾನು ನೈಟ್ ಕಾಲೇಜಲ್ಲಿ ನಾನು ಮುಗಿಸಿದ್ದೇನೆ. ಫಸ್ಟ್ ಊರಿನಲ್ಲಿರುವಾಗ ಅದು ಯೇಸು ಸ್ವಾಮಿಯ ಬಗ್ಗೆ ತಿಳಿದಿತ್ತಾ ನಿಮಗೆ? ಊರಿನಲ್ಲಿ ಇರುವಾಗ ನನಗೆ ಯೇಸು ಸ್ವಾಮಿ ಬಗ್ಗೆ ಯಾರೂ ಹೇಳಲಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಅವರಲ್ಲಿದ್ದಾರೆ, ಕ್ಯಾಥಲಿಕ್ಸ್ ಫ್ರೆಂಡ್ಸ್, ಅವರೆಲ್ಲ ಚರ್ಚ್ಗೆ ಹೋಗ್ತಿದ್ರು, ಅಷ್ಟೇ ನನಗೆ ಗೊತ್ತುಂಟು. ಮತ್ತು ಯೇಸು ಸ್ವಾಮಿ ಬಗ್ಗೆ ಅಷ್ಟೇನು ನನಗೆ ಗೊತ್ತಿರಲಿಲ್ಲ. ನಾನು ಬಾಂಬೆ ಹೋಗಿ 2 ವರ್ಷದ ನಂತರ ನನಗೆ ಯೇಸುವಿನ ಬಗ್ಗೆ ಸುವಾರ್ತೆ ನನ್ನ ಮಾವನ ಥ್ರೂಯಿಂದ ಸಿಕ್ಕಿದೆ. ಮಾವನ ಮೂಲಕ ನಿಮಗೆ ನಿಮ್ಮ ಯೇಸು ಸ್ವಾಮಿ ಬಗ್ಗೆ ಮಾವ ಒಂದು ಕಡೆ ಮೀಟಿಂಗಲ್ಲಿ ಅವರು ಸಂದೇಶ ಮಾಡಿದರು. ಆ ಸುವಾರ್ತೆ ಮೀಟಿಂಗಲ್ಲಿ ಮಾಡಿದಂಥ ಆಡಿಯೋ ಟೇಪ್ ನಾನು ಕೇಳ್ತಿರುವಾಗ ನಾನು ಅಚಾನಕ್ ನಾನು ಯಾವ ದಿಕ್ಕಲ್ಲಿದ್ದೆ ನನಗೆ ಗೊತ್ತಾಗಲಿಲ್ಲ. ಒಂದು ½ an hour ನಾನು ಈ ಪ್ರಪಂಚ ಬಿಟ್ಟಿದ್ದೇನೆ ಆಗಿದೆ ಅದು ಕೇಳಿದ ನಂತರ. ಮತ್ತು ಅವರಿಗೆ ಗೊತ್ತಾಗ್ತು ಇವರಿಗೆ ದೇವರದ ಒಂದು ಟಚ್ ಆಗಿದೆ ಅಂತ. ಅದ ನಂತರ ನನಗೆ ಎಬ್ಬಿಸಿದ ನಂತರ ಮತ್ತೆ ನನಗೆ ಸುವಾರ್ತೆ ಕೊಡಲಿಕ್ಕೆ ಶುರು ಮಾಡಿದರು. ಯೇಸುವಿನ ಶಿಲುಬೆ ಬಗ್ಗೆ ಅವ್ರು ನನಗೆ ಮಾತಾಡ್ತಿದ್ರು. ಆ ದಿನ ನಾನು ದೇವರ ಯೇಸು ಸ್ವಾಮಿಯನ್ನು ನಾನು ಸ್ವೀಕರಿಸಿದ್ದೇನೆ. ಆ ದಿನ ನಿಮ್ಮ ರಕ್ಷಣೆ ಆಗಿದೆ. ನಿಮ್ಮ ಮಾಮ ಏನು ಮಾಡ್ತಿದ್ರು? ಅವರು ಪಾಸ್ಟರನ್ನು ಕೆಲಸ ಮಾಡ್ತಿದ್ರು. ಪಾಸ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಅಂದರೆ ತಾಯಿಯ ತಮ್ಮ ಅಲ್ಲ, ನಮ್ಮ ಕುಟುಂಬದವರಲ್ಲ. ನನಗೆ ಅತ್ತೆ ಮಾವ ಹೇಳ್ತಾರಲ್ಲ, ಹೆಂಡತಿಯ ತಂದೆ ಅವರು ಸೇವೆ ಮಾಡ್ತಾ ಇದ್ದಾರೆ. ಆವಾಗ ನಾನು ಮದುವೆ ಆಗಲಿಲ್ಲ. ಅವರು ಬೇರೆ ಕಡೆ ಮೀಟಿಂಗಲ್ಲಿ ದೇವರ ವಾಕ್ಯವನ್ನು
ಕೋರ್ತಿದ್ದು ಒಂದು ರೆಕಾರ್ಡ್ ಮಾಡಿದರು. ಅದನ್ನು ನಾನು ಕೇಳಿದ್ದು ಮನೆಯಲ್ಲಿ ಕೇಳಿದ ನಂತರ ನಾನು ಸ್ವಲ್ಪ ಬೇವೋಶ ಆದ ನಂತರ ಅವ್ರು ನನಗೆ ಎಬ್ಬಿಸಿ ವಾಪಸ್ ನನಗೆ ಸುವಾರ್ತೆ ಅವರು ಕೊಟ್ಟಿದ್ದು. ಸ್ವಾಮಿ ಬಗ್ಗೆ ರಕ್ಷಣೆ ಸುವಾರ್ತೆನ ಆ ದಿನ ನನಗೆ ಸಿಕ್ಕಿತ್ತು. ಅದು 31ನೇ ತಾರೀಕು ಮಾರ್ಚು 1996 ನನಗೆ ಸುವಾರ್ತೆ ಸಿಕ್ಕಿತ್ತು. ನನಗೆ ಆ ದಿನ ನನಗೆ ದೇವರದು ಒಂದು ವಾಕ್ಯ ನನಗೆ ಸಿಕ್ಕಿತ್ತು. ಅಂದರೆ ಸುಮಾರು ನಿಮಗೆ ಆ ಸಮಯದಲ್ಲಿ 24-25 ವರ್ಷ ವಯಸ್ಸು? ಇಲ್ಲ, ಆ ಸಮಯದಲ್ಲಿ ನನಗೆ 20 ವರ್ಷ. 20 ವರ್ಷ ಸುವಾರ್ತೆ ಸಿಕ್ಕುವಾಗ? 20 ವರ್ಷ. 20 ವರ್ಷ. ಸಣ್ಣ ವರ್ಷದಲ್ಲಿ ನನಗೆ ಸುವಾರ್ತೆ ಸಿಕ್ಕಿದೆ 96ಅಲ್ಲಿ. ನೀವು ಅಂದರೆ ಸುವಾರ್ತೆ ಮಿಸ್ ಹೇಳಿದ ತಕ್ಷಣ ನೀವು ಅಂಗೀಕಾರ ಮಾಡಿದ್ರಿ? ಅವಾಗ ಹೇಳಿದ ತಕ್ಷಣ ನಾನು ಅದನ್ನು ಅಂಗೀಕಾರ ಯಾಕೆ ನೀವು ಅಂಗೀಕಾರ ಮಾಡಿದ್ರಿ? ನನಗೆ ಆ ದಿನ ಆಗಿದಂಥ ಒಂದು ಸ್ಪರ್ಶ ಇದೆಯಲ್ಲ, ಅದೊಂದು ವಿಶೇಷ ಆಗಿ ನನಗೆ ಅನುಭವ ಆಗಿತ್ತು. ಆ ಥರ ನನ್ನ ಸ್ಪರ್ಶ ಯಾವಾಗಲೂ ನಾನು ಆ ಥರ ಅನುಭವ ನಾನು ಯಾವಾಗಲೂ ಮಾಡಲಿಲ್ಲ. ಯಾವಾಗಲೂ ನನಗೆ ಆ ಥರ ಅನುಭವ ಆಗಲಿಲ್ಲ. ಒಂದು ಸ್ವಲ್ಪ ಸಮಯಕ್ಕೋಸ್ಕರ ನಾನು ಪ್ರಪಂಚ ಬಿಟ್ಟು ಹೋಗಿದ್ದೇನೆ, ಎಲ್ಲ ಮರೆತು ಬಿಟ್ಟಿದ್ದೇನೆ. ಒಂದು ಹಾಫ್ ಆನ್ ಅವರ್ ನಂತರ ಅರ್ಧ ಗಂಟೆ ನಂತರ ನನಗೆ ಅವರು ಎಬ್ಬಿಸಿದ್ರು, ಕೇಳಿದರು. ಮತ್ತು ನನಗೆ ಮೆಲ್ಲನೆ ಮಾತಾಡಲಿ ಶುರು ಮಾಡಿದೆ. ಆವಾಗ ನಿಮಗೆ ನಿಮ್ಮ ಒಳಗೆ ಏನಾಗಿತ್ತು? ನನಗೆ ಒಳಗಡೆ ಅನಿಸಿತ್ತು, ನನಗೆ ನಾನು ಇಲ್ಲಿ ಹೊಸಬನಾಗಿ ಬಂದಿದ್ದೇನೆ. ಇಷ್ಟು ತನಕ ನಾನೇ ಯಾವ ರೀತಿಯಲ್ಲಿ ನಾನು ರಾಜು ಇರ್ತಿದ್ದ ಆ ಥರ ನನಗೆ ಅನಿಸಲೇ ಇರಲಿಲ್ಲ. ಅದನ್ನು ನನಗೆ ಒಂದು ಹೊಸ ಪರಿಚಯ, ಹೊಸ ಒಂದು ಸಂತೋಷ, ಸಮಾಧಾನ, ಹೊಸ ಒಂದು ಶಾಂತಿ ನನಗೆ ಅನುಭವ ಆಗಿತ್ತು. ಸ್ವಾಮಿ ಕಂಡುಕೊಂಡಿದ್ದೀವಿ ಅಂದರೆ ಫಸ್ಟ್ ಮೊದಲನೇ ದಿವಸವೇ ನೀವು ವಾಕ್ಯ ಕೇಳಿದ ತಕ್ಷಣವೇ ನೀವು ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯ ಪ್ರಾರಂಭವಾಗಿದೆ. ಆ ದಿವಸವೇ ನೀವು ಅದಕ್ಕಿಂತ ಮೊದಲು ನನಗೆ ಒಂದು ಸುವಾರ್ತೆ ಬರೆದಿರುವಂಥ ಟ್ರ್ಯಾಕ್ಸ್ ನಮಗೆ ಕಾಲೇಜಲ್ಲಿ ಒಂದು 2-3 ಜನ ಕೊಟ್ಟಿದ್ರು. ಆದರೆ ನಾನು ಯಾವಾಗಲೂ ಅದನ್ನು ನಾನು ಓದಲಿಲ್ಲ, ಸೈಡಲ್ಲಿ ಇಡ್ತಿದ್ದೆ. ನನಗೆ ಏನು ಅನಿಸಿತ್ತು, ಯೇಸು ಸ್ವಾಮಿ ಅಂತೇಳಿದರೆ ನಮ್ಮ ಬೇರೆ ಒಂದು ಭಗವಾನ್ ಇರ್ಬೋದು, ಬೇರೆ ಒಂದು ದೇವರು ಇರ್ಬೋದು, ಅಷ್ಟೇ. ನನಗೆ ಮತ್ತೇನೂ ಇಲ್ಲ. ಈ ಥರ ಜೀವನ ಕೊಡುವಂಥ, ಒಂದು ಹೊಸ ಅನುಭವ ಕೊಡುವಂಥ, ಒಂದು ಹೊಸ ಶಾಂತಿ ಕೊಡುವಂಥ ದೇವರಂತ ನನಗೆ ಗೊತ್ತಿರಲಿಲ್ಲ. ಆ ದಿನ ನನಗೆ ಗೊತ್ತಾಯಿತು. ಅದಕ್ಕೆ ನನಗೆ ಆ ದಿನ ಪ್ರಾರ್ಥನೆಯಲ್ಲಿ ನಾನು, ಯೇಸು ಸ್ವಾಮಿ, ನಾನು ನಿಮ್ಮನ್ನು ನಾನು ಸ್ವೀಕರಿಸ್ತೇನೆ ನನ್ನ ಹೃದಯದೊಳಗೆ. ಆ ದಿನ ಫಸ್ಟ್ ಡೇ, ಅದು ಆ ದಿನ ಮೊದಲು ದಿನ ನನಗೊಂದು ಅನುಭವ ಆಗಿದೆ. ದೇವರು ನಮ್ಮೊಳಗೆ ಬರ್ತಾನೆ. ಇಮಾನುವೆಲ್. ಅದೆಲ್ಲ ನನಗೆ ಆ ದಿನ ಮೊದಲ ದಿನದಲ್ಲಿ ನನಗೆ ಅರ್ಥ ಆಯ್ತು. ನಂತರ ಏನು ಮಾಡಿದ್ರಿ ನೀವು? ನಂತರ ಒಂದು ನನಗೆ ಒಂದು ಸಭೆಗೆ ಕರ್ಕೊಂಡು ಹೋದ್ರು ಅವರು. ಸಭೆಯಲ್ಲಿ ನನಗೇನು ಜಾಸ್ತಿ ಏನು ಅರ್ಥ ಆಗಲಿಲ್ಲ. ಸಭೆಯಲ್ಲಿ ಸಭಾಪಾಲಕರು, ಪಾಸ್ಟರ್ನವರು ಸಂದೇಶ ಕೊಟ್ಟ ನಂತರ, ಮತ್ತು ಚರ್ಚ್ ಕ್ಲೋಸ್ ಆದ ನಂತರ ನಾವು ಹೊರಗೆ ಬಂದೆವು. ಸಭೆ ಆದ ನಂತರ ನನ್ನ ಜೊತೆ ಬರುವವರನ್ನು ಅವ್ರು ಹೇಳಿದೆ ನಾನು, ಒಳ್ಳೆ ಚೆನ್ನಾಗಿ ಒಂದು ಭಾಷಣ ಮಾಡಿದ್ದಾರೆ, ಭಾಷಣ ತುಂಬ ಚೆನ್ನಾಗಿದೆ. ಇದೇ ಮಾತನ್ನು ನಾನು ಆ ದಿನ ಹೇಳಿದೆ. ಅವ್ರು ನನಗೇನು ಹೇಳಿದ್ರು ಗೊತ್ತುಂಟ, ಇದು ಭಾಷಣ ಅಲ್ಲ, ಇದು ದೇವರ ಒಂದು ಸುವಾರ್ತೆನೆ, ಅದು ದೇವರ ಒಂದು ವಾಕ್ಯ, ಅದು ನಿಮಗೆ ನಿಮ್ಮ ಜೀವನವನ್ನು ಪರಿವರ್ತನೆ ಆಗ್ಬೋದು ಅಂತ ವಾಕ್ಯ ಅವ್ರು ಕೋರಿದ್ದಾರೆ. ಅದನ್ನೇ ನೀವು ಕೇಳಿದ್ದು, ಇದು ಭಾಷಣ ಅಲ್ಲ ಅಂತೇಳಿ. ಅದ ನಂತರ ನನಗೆ ಗೊತ್ತಾಯಿತು, ಅಂದರೆ ಇವರು ಬೈಬಲಿಂದ, ಒಂದು ಪವಿತ್ರ ಶಾಸ್ತ್ರದಿಂದ ತೆಗೆದು ಮಾತಾಡ್ತಾರಂತ. ಅಷ್ಟು ನನಗೇನು ಗೊತ್ತಿರಲಿಲ್ಲ. ಇವರು ಭಾಷಣ ಕೊಡ್ತಿದ್ದಾರೆ, ಒಳ್ಳೆ ಚೆನ್ನಾಗಿ ಬರ್ಕೊಂಡು ಭಾಷಣ ಮಾಡ್ತಿದ್ದಾರೆ, ಆ ಥರ ನನಗೆ ಅನಿಸ್ತಿತ್ತು. ಆ ದಿನ ಚರ್ಚಲ್ಲಿ ನಾವು ಮೊದಲ ದಿನ ಹೋದ ನಂತರ, ಸಭೆ ಕ್ಲೋಸ್ ಆದ ನಂತರನೇ ನನಗೆ ಗೊತ್ತಾಯಿತು, ಇದು ಬೈಬಲಿಂದ ಬರೆದಂಥ ದೇವರ ವಾಕ್ಯ. ಪ್ರಸಂಗ ಮಾಡಿದ ನಂತರ ನೀವು ಆ ಚರ್ಚ್ಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಾ? ಆ ಚರ್ಚ್ ನಾನು ಹೋಗ್ತಿದ್ದೆ. ಕೆಲವೊಮ್ಮೆ ಹೋಗ್ತಿದ್ದೆ, ಕೆಲವೊಮ್ಮೆ ನಾನು ಹೋಗೋದಿಲ್ಲ. ಏನಾದರೂ ಒಂದು ರೀಸನ್ ಕೊಟ್ಟು ನಾನು ಹೋಗೋದಿಲ್ಲ ಇತ್ತು. ಆದರೆ ಸಭಾಪಾಲಕರು ಮತ್ತು ಕೆಲವರೊಂದು ಲೀಡರು ನನ್ನ ಹತ್ರ ಬಂದು ಮಾತಾಡ್ತಿದ್ರು. ಸಂಡೇ ಮಧ್ಯಾಹ್ನನೇ ನನ್ನ ಹತ್ರ ಬಂದು ಸಿಗ್ತಿದ್ರು. ಕೆಲವೊಮ್ಮೆ ಸಂಡೇ ಈವ್ನಿಂಗ್ ತನಕ ಸಂಜೆ ತನಕ ನನಗೆ ಬಂದು ಸಿಕ್ಕಿ ಮಾತಾಡ್ತಿದ್ರು. ಆವಾಗಲೂ ಸಹ ನನಗೆ ಅರ್ಥ ಆಗ್ತಿರಲಿಲ್ಲ, ಇವ್ರು ಯಾಕೆ ನನಗೆ ಸಿಕ್ಕಲಿ ಬರ್ತಿದ್ರು. ಆವಾಗ ನಾನು ನನ್ನ ಮನೆ ಒಳಗೆ ಏನಾದರೂ ಸಂಪ್ರದಾಯ ಇದೆಯಲ್ಲ, ಅದನ್ನು ನಾನೆಲ್ಲ ಮಾಡ್ತಿದ್ದೆ. ಆವಾಗ ಏನು ಸಂಪ್ರದಾಯ ಮಾಡ್ತಿದ್ದೆ ನಾನು? ಅಂದರೆ ಇಡೋದು, ಇದನ್ನೆಲ್ಲ ನಾನು
ನಾನು ಮೊದಲೆಲ್ಲ ಮಾಡ್ತಿದ್ದೆ. ನಿಮ್ಮ ಪದ್ಧತಿ ಪ್ರಕಾರ ನಾನು ಮಾಡ್ತಿದ್ದೇನೆ. ಅದೇ ಸಮಯದಲ್ಲಿ ದೇವ್ರ ಜನರು ನನಗೆ ಬಂದು ಸಿಗ್ತಿದ್ರು. ಅವರು ನನಗೆ ದೇವ್ರ ವಾಕ್ಯವನ್ನು ಚೆನ್ನಾಗಿ ಅರ್ಥವಾಗುವ ಹಾಗೆ ನನಗೆ ಹೇಳಲಿಕ್ಕೆ ಶುರು ಮಾಡಿದ್ದು. ಅದ ನಂತರ ನಾನು ಒಂದು 6 ತಿಂಗಳು ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಸಮಯ ಆಯಿತು. 6 ತಿಂಗಳ ನಂತರ ನಾನು ಪ್ರತಿಯೊಂದು ನಾನು ಮಾಡುವಂಥ ಸಂಪ್ರದಾಯ ಪದ್ಧತಿ ಎಲ್ಲನೂ ಬಿಟ್ಟು ನಾನು ದೇವರ ವಾಕ್ಯ ಹೇಗೆ ಹೇಳಿದ್ದಾರೆ ಅದೇ ಥರವನ್ನು ನಾನು ಪಾಲಿಸಲಿಕ್ಕೆ ನಾನು ದೇವರ ವಾಕ್ಯ ನಿಮ್ಮನ್ನು ಒಪ್ಪಿಸಿಕೊಟ್ಟೆ. ನಂತರ ನನಗೆ ಓದಲಿಕ್ಕೆ ಇಂಗ್ಲೀಷ್ ಬೈಬಲ್ ಆವಾಗ ಕೊಟ್ಟಿದ್ದರು. ನಾನು ಇಲ್ಲಿ ಕರ್ನಾಟಕದಲ್ಲಿ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಅದ ನಂತರ ನಾನು ಅಲ್ಲಿ ಬಾಂಬೆ ಓದಿದ ನಂತರ ನನಗೆ ಇಂಗ್ಲೀಷ್ ಮೀಡಿಯಮ್ ಓದಲಿ ಸಿಗಲಿಲ್ಲ. ಅದು ಸಹ ಇಂಗ್ಲೀಷ್ ಬೈಬಲ್ ನನಗೆ ಕೊಟ್ಟಿದ್ದರು. ಅದು ಸಹ ಕಿಂಗ್ ಜೇಮ್ಸ್ ವರ್ಷನ್ ಬೈಬಲ್ ನನಗೆ ಕೊಟ್ಟಿದ್ದರು. ನನಗೆ ಅದರಲ್ಲಿ ಏನು ಅರ್ಥ ಆಗ್ತಿಲ್ಲಿತ್ತು. ಓದ್ತಾ ಇದ್ದೆ, ಆದರೆ ಏನು ಜಾಸ್ತಿ ನನಗೆ ಅರ್ಥ ಆಗ್ತಿಲ್ಲಿತ್ತು. ಒಂದಿನ ನನಗೆ ಕನ್ನಡದಲ್ಲಿ ಬರೆದಂಥ ಬೈಬಲ್ ನನಗೆ ಸಿಕ್ಕಿತು. ಕನ್ನಡದಲ್ಲಿ ಓದಲಿಕ್ಕೆ ನಾನು ಸ್ವಲ್ಪ ಟೈಮ್ ಶುರು ಮಾಡಿದೆ. ಆವಾಗ ನಾನು ಇಂಗ್ಲೀಷ್ ಚರ್ಚ್ ಅಟೆಂಡ್ ಮಾಡ್ತಿದ್ದೆ, ಕನ್ನಡ ಬೈಬಲ್ ನಾನು ಓದಲಿಕ್ಕೆ ಶುರು ಮಾಡ್ತಿದ್ದೆ. ನಮ್ಮ ಮ್ಯಾಂಗ್ಳೂರಿನವರೇ ಒಂದು ಪಾಸ್ಟರ್ ಇದ್ದಾರೆ, ಗೆವಿನ್ ಹೆನ್ರಿ ಅಂತ. ಅವರು ಮ್ಯಾಂಗ್ಳೂರಿನವರೇ. ಅವ್ರು ನನಗೆ ಫೌಂಡೇಶನ್ ಸ್ಟಡಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಸ್ಥಿವಾರದ ಬೋಧನೆ. ಆ ಸ್ಟಡಿ ಆದ ನಂತರ ನನಗೆ ಸ್ವಲ್ಪ ಉತ್ಸಾಹ ಜಾಸ್ತಿ ನನ್ನೊಳಗಿಂದ ಬೆಳಿಲಿಕ್ಕೆ ಶುರುವಾಗಿತ್ತು. ಅದು ಒಂದು 6 ತಿಂಗಳ ನಂತರನೇ ಆಯಿತು. ಯೇಸು ಸ್ವಾಮಿನ ನಾನು ಸ್ವೀಕಾರ ಮಾಡಿದ ನಂತರ, ನನ್ನ ರಕ್ಷಣೆ ಆದ ನಂತರ ನನಗೊಂದು 6 ತಿಂಗಳ ತನಕ ನಾನು 2 ದೋಣಿಯಲ್ಲಿ ಕಾಲಿತ್ತು. 2 ದೋಣಿಯಲ್ಲಿ ಕಾಲಿತ್ತು. ಅದರ ನಂತರ ನಾನು 6 ತಿಂಗಳ ನಂತರ ದೇವ್ರ ವಾಕ್ಯ ನನ್ನ ಕೈಯಲ್ಲಿ ಬೈಬಲ್ನ ಕೈಯಲ್ಲಿ ಇಟ್ಕೊಳ್ಳಿ ಶುರುವಾದ ನಂತರ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಆಗಲಿ ಶುರುವಾಗಿತ್ತು. ಅವರು ಅದೇ ಸಮಯದಲ್ಲಿ ಫೌಂಡೇಶನ್ ನನಗೆ ಟೀಚಿಂಗ್ಸ್ ಅವರು ಕೊಟ್ಟಿದ್ದರು. ಆ ಫೌಂಡೇಶನ್ ಟೀಚಿಂಗಲ್ಲಿ ನಾನು ತುಂಬ ಬೆಳಿಲಿಕ್ಕೆ ಶುರುವಾದೆ. ಫಸ್ಟ್ ನೀವು ನಿಮಗೆ ದೇವರ ವಾಕ್ಯ ಸಿಕ್ಕಿದ ತಕ್ಷಣ ನೀವು ರಕ್ಷಣೆ ಹೊಂದಿದ್ದೀರಿ. ನಿಮ್ಮದು ಯಾವಾಗ ದೀಕ್ಷಾ ಸ್ನಾನ ಆಯಿತು? ದೀಕ್ಷಾ ಸ್ನಾನ ಅದ ನಂತರ 6 ತಿಂಗಳ ನಂತರ ನನಗೆ ದೀಕ್ಷಾ ಸ್ನಾನ ಆಗಿದ್ದು. ಮಾರ್ಚ್ 31 ನನಗೆ ರಕ್ಷಣೆ ಆಗಿದ್ದು. ನನಗೆ ಅಕ್ಟೋಬರ್ 7ನೇ ತಾರೀಕಲ್ಲಿ ನನಗೆ ದೀಕ್ಷಾ ಸ್ನಾನ ಮಾಡಿದರು. ಅದೊಂದು 6 ತಿಂಗಳು ಇರ್ಬೋದು. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 6 ತಿಂಗಳು ನನಗೆ ತಾಗಿತ್ತು. ನನಗೆ 6 ತಿಂಗಳಲ್ಲಿ ನಾನು ಎಲ್ಲ ಮಾಡ್ತಿದ್ದೆ, ಪ್ರತಿಯೊಂದು ಮಾಡ್ತಿದ್ದೇನೆ. ಎಲ್ಲ ದೇವರು ಒಂದೇ ಅಂತ ನನ್ನದೊಂದು ಇದೆ. ಅದರ ನಂತರ 6 ತಿಂಗಳ ನಂತರ ನಾನು ಮೆಲ್ಲನೆ ಬದಲಾವಣೆ ಆಗಲಿಕ್ಕೆ ಶುರುವಾಗಿದ್ದು. ಆ ದಿನದಿಂದ ಅದು ಒಂದು ಫೌಂಡೇಶನ್ ಕೋರ್ಸ್ ಅವ್ರು ಕೊಡಲಿಕ್ಕೆ ಶುರು ಮಾಡಿದರು. ಆ ದಿನ ವಿಶ್ವಾಸ ಅಂದರೆ ಏನು, ಪ್ರಾರ್ಥನೆ ಹೇಗೆ ಮಾಡಬೇಕು, ಮತ್ತು ದೇವರ ಸಭೆಯಲ್ಲಿ ಹೇಗಿರಬೇಕು, ನಮ್ಮ ಲೈಫ್ ಹೇಗಿರಬೇಕು, ಜೀವನ ಹೇಗೆ ನಡೆಸಬೇಕು, ದೇವರ ವಾಕ್ಯವನ್ನು ಹೇಗೆ ಮೆಡಿಟೇಷನ್ ಹೇಗೆ ಮಾಡಬೇಕು, ಇದನ್ನೆಲ್ಲ ನಾನು ಸ್ವಲ್ಪ ನೋಡಿದ ನಂತರ ಕೇಳಿಸಿದ ನಂತರ ನನಗೆ ರಿಯಲಿ ನನಗೆ ಅನಿಸಿತ್ತು ಅಂದರೆ ಇದರಲ್ಲಿ ಲೈಫ್ ಇದೆ, ಇದೇ ರಿಯಲ್ ಲೈಫ್ ನನಗೆ ಅನಿಸ್ತಿತ್ತು. ಆ ದಿನದಿಂದ ನಾನು ಯೇಸು ಸ್ವಾಮಿಯ ವಾಕ್ಯನ ಹಿಡ್ಕೊಂಡು ಹೊರಡಿದೆನು. ಓದಲಿಕ್ಕೆ ಪ್ರಾರಂಭ ಮಾಡಿದೆ, ಧ್ಯಾನ ಮಾಡಲಿಕ್ಕೆ ಪ್ರಾರಂಭ. ಮತ್ತೆ ಜನರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಜನರಿಗೆ ಹೇಳಲಿಕ್ಕೆ ನಾನು ಆ ಟೈಮಲ್ಲಿ ಮಾಡಲಿಲ್ಲ. ಜನರಿಗೆ ಹೇಳಲಿಕ್ಕೆ ನಾನೊಂದು 1.5 ವರ್ಷ ತಾಗಿದ್ದು ನನಗೆ. 1.5 ವರ್ಷ, ಮತ್ತೊಂದು ವರ್ಷ ನಂತರ ನಾನು ಮೆಲ್ಲನೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮದುವೆ ಆದ ನಂತರನೇ ನಾನು ಬೇರೊಬ್ಬರಿಗೆ ಹೇಳಲಿಕ್ಕೆ ಶುರು ಮಾಡಿದೆ. ಅಂದರೆ ನೀವು ರಕ್ಷಣೆ ಹೊಂದಿದ ನಂತರ ನಿಮ್ಮದು ಮದುವೆ ಆಗಿತ್ತಾ, ಅಲ್ಲದರ ಮುಂಚೆ ಆಗಿತ್ತಾ? ರಕ್ಷಣೆ ಹೊಂದಿದ ನಂತರನೇ ಮದುವೆ ಆಗಿತ್ತು. ಅದೇ ಸಭೆಯಲ್ಲಿ ಮದುವೆ. ರಕ್ಷಣೆ ಹೊಂದಿ ಎಷ್ಟು ಸಮಯದ ನಂತರ ನಿಮ್ಮ ಮದುವೆ ಆಯಿತು? ರಕ್ಷಣೆ ಹೊಂದಿದ್ದು ನಾನು 96 ನಾನು ರಕ್ಷಣೆ ಹೊಂದಿದ್ದು. 97 ನಂದು ಜನವರಿಯಲ್ಲಿ ಮದುವೆ ಆಗಿದ್ದು. ಅಕ್ಟೋಬರಲ್ಲಿ ನನಗೆ ದೀಕ್ಷಾ ಸ್ನಾನ ನನಗಾಗಿದ್ದು. ನಾನು ಅಕ್ಟೋಬರ್ ನಂತರನೇ ಅಕ್ಟೋಬರ್ 1996 ನಂತರ ನಾನು ದೇವ್ರ ವಾಕ್ಯ ಹಿಂದ್ಗಡೆ ಪಾಲಿಸ್ಲಿಕ್ಕೆ ನಾನು ಶುರು ಮಾಡಿದ್ದೆ. ನಿಮ್ಮ ಪತ್ನಿ? ನನ್ನ ಪತ್ನಿ ಹುಟ್ಟಿದಿಂದ ಅವಳು ದೇವ್ರ ಸೇವೆಯಲ್ಲಿ ಅವಳು ಇದ್ದಿದ್ಲು. ಮತ್ತು ನಾವು ಸೇಮ್ ಕಾಲೇಜಲ್ಲಿ ನಾವು ಕಲ್ತಿದ್ಲು. ಈಗ
2015 ನವಂಬರಲ್ಲಿ ಅವಳನ್ನು ದೇವ್ರ ಕಡೆ ಹೋದ್ಲು, ದೇಹಂತ ಆಗಿದ್ದವಳು. ಹಾಂ ಹಾಂ. ಪಾಸ್ಟರ್ ತಮಗೆ ಮಕ್ಕಳು? ನನಗೆ 2 ಮಕ್ಕಳಿದ್ದಾರೆ. 2 ಮಕ್ಕಳು, 2 ಹೆಣ್ಮಕ್ಳು, ಎಜ್ಮಿ ಮತ್ತು ಒಫಿರಾ ಅಂತ ಹೆಣ್ಮಕ್ಳು. ಎಷ್ಟು ವಯಸ್ಸು ಪಾಸ್ಟರ್? ಈಗ ಒಬ್ಬಳು 10th 10ನೇ ಕ್ಲಾಸಲ್ಲಿ ಓದ್ತಿದ್ದಾಳೆ, ಇನ್ನೊಂದು ಸಣ್ಣವಳು 8th ಓದ್ತಿದ್ದಾಳೆ. ಎಜ್ಮಿಯ ಹೆಸರು ಸಹ ಎಜ್ಮಿರಾಳ್, ಅಂದರೆ ಗ್ರೀನ್ ಸ್ಟೋನ್ ಇದೆಯಲ್ಲ, ಡೈಮಂಡ್ ಮಾಡಲಿಕ್ಕೆ, ಅದ್ರ ಹೆಸರು ಪೆಟ್ ನೇಮ್ ಅದು ಎಜ್ಮಿ. ಒಫಿರಾ ಅಂತ ಹೇಳಿದರೆ ಗ್ರೀಕ್ ಹೆಸರಲ್ಲಿ ಗೋಲ್ಡ್, ಡೈಮಂಡ್ ಆ್ಯಂಡ್ ಗೋಲ್ಡ್. ನಾವು 4 ಜನ ಹೆಸರು ಸೇರಿಸಿ, ನನ್ನ ಹೆಂಡತಿ ಹೆಸರು ಸಂಗೀತ ಅಂತ, 4 ಜನ ಹೆಸರು ಸೇರಿಸಿ, ಮೊದಲು ಆಲ್ಫಾಬೆಟ್ ಸೇರಿಸಿ ರೋಸ್ ಅಂತ ಫ್ಯಾಮಿಲಿ ಹೆಸರು ಇಟ್ಕೊಂಡಿದ್ದೇವೆ. ರೋಸ್ ಅಂತ, ರೋಸ್ ಫ್ಯಾಮಿಲಿ ಅಂತ. ಆದರೆ ಈಗ ನನ್ನ ಹೆಂಡತಿ ಇಲ್ಲ, ಈಗ ಲಾಸ್ಟ್ ಇಯರಲ್ಲಿ ಅವಳು ದೇವ್ರ ಕಡೆ ಹೊರಟೋದು. ಸಿಕ್ಕಿದ್ರ ಪಾಸ್ಟೆ? ಪಾಸ್ಟೆ, ಈಗ ನೀವು ಒಂದು ಸಭೆಯಲ್ಲಿ ಬೆಳೆದು ಬಂದ್ರಿ, ಆ ಸಭೆಯಲ್ಲಿ ಒಂದೇ ಸಭೆಯಲ್ಲಿ ನೀವು ಇದೆಲ್ಲ ಸಭೆ ಏನಾದರೂ ಬದಲಿ? ಒಂದೇ ಸಭೆಯಲ್ಲಿ ನಾನೊಂದು 15 ವರ್ಷ ನಾನಿದ್ದೆ. 15 ವರ್ಷ ನಾನು ಒಂದೇ ಸಭೆಯಲ್ಲಿದ್ದೆ. ಈಗ ನಾನು ಒಂದು ಬೇರೆ ಕಡೆಯಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ಸೇವೆ ಮಾಡ್ತಿದ್ದೇನೆ. ಆದರೆ ಇಂಡಿಪೆಂಡೆಂಟ್ ಅಂದರೆ ನಾನು ಒಬ್ಬನೇ ಆಗಿ ಸೇವೆ ಮಾಡೋದಿಲ್ಲ. ಪ್ರತಿಯೊಂದು ಇಂಡಿಪೆಂಡೆಂಟ್ ಪಾಸ್ಟರ್ಸ್ ನಾವೆಲ್ಲ ಒಟ್ಟಿಗೆ ಸೇರಿ ಮುಂಬೈ ಪ್ರಾಂತ್ಯದಲ್ಲಿ ಫೆಲೋಶಿಪ್ ಮಾಡ್ಕೊಂಡು ನಾವು ಮಾಡ್ತಿದ್ದೇವೆ. ಪಾಸ್ಟರ್, ಇದು ನೀವು ರಕ್ಷಣೆ ಹೊಂದಿದ್ರಿ, ರಕ್ಷಣೆ ಹೊಂದಿದ ನಂತರ ನೀವು ದೇವರ ವಾಕ್ಯ ಸ್ವಲ್ಪ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರಿ. 6 ತಿಂಗಳಲ್ಲೇ ನಿಮಗೆ ದೀಕ್ಷೆ ಸ್ನಾನ ಆಯಿತು. ತದನಂತರ ನೀವೇನಾದರೂ ಬೈಬಲ್ ಕಾಲೇಜ್ ಏನಾದರೂ ಮಾಡಿದ್ರೆ ಪಾಸ್ಟರ್? ಇಲ್ಲ, ನಾನು ಬೈಬಲ್ ಕಾಲೇಜಿಗೆ ನಾನು ಹೋಗಲಿಲ್ಲ. ನಾನು ಆವಾಗ ಗ್ಯಾರೇಜ್ ಎಲ್ಲ ಕೆಲಸ ಫಿನಿಶ್ ಆದ ನಂತರ ನಾನು ಆಫೀಸಿಗೆ ಜಾಯ್ನ್ ಆದೆ. ಆಫೀಸಲ್ಲಿ ಪ್ಯೂನ್ ಬಾಯ್ ಅಂತ ಆಗಿ ನಾನು ಕೆಲಸ ಮಾಡಲಿ ಶುರುವಾಗಿದೆ. ಆದರೆ ಆಫೀಸಲ್ಲಿ ಪ್ಯೂನ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದೆ. ಮತ್ತು ನನಗೆ ಯಾವಾಗಲೂ ಹಾಲಿಡೇ ಇರಲಿಲ್ಲ, ಮತ್ತು ನಾನು ಯಾವಾಗಲೂ ಬೈಬಲ್ ಕಾಲೇಜಿಗೆ ನಾನು ಹೋಗಲಿಲ್ಲ. ಅದೇ ಸಮಯದಲ್ಲಿ ನಮ್ಮ ಸಭೆ ಪಾಲಕರು ನನಗೆ ಬೈಬಲ್ ಓದಲಿಕ್ಕೆ ಎಲ್ಲ ಮೆಟೀರಿಯಲ್ಲು, ಬೈಬಲ್ ಸ್ಟಡಿ ಮಾಡಲಿಕ್ಕೆ ಪ್ರತಿಯೊಂದು ಬೇಕಾದಷ್ಟು ಒಂದು ಮಟೀರಿಯಲ್ ನನಗೆ ತಂದು ಅವ್ರು ಕೊಟ್ಟಿದ್ದು. ಆ ಮಟೀರಿಯಲ್ ನಾನು ಯೂಸ್ ಮಾಡ್ಕೊಳ್ತಿದ್ದೆ. ಅದ ನಂತರ ನಾನು ಬೈಬಲ್ ಸ್ಟಡಿಯಲ್ಲಿ ಸ್ವಲ್ಪ ಡೀಪಾಗಿ ಹೋದೆ. ಹಾಗೆ ದೀಕ್ಷೆ ಸ್ನಾನ ಆದ 1 ವರ್ಷದ ಮೇಲೆ ನಾನು ಹೌಸ್ ಚರ್ಚಲ್ಲಿ ಮನೆಯಲ್ಲಿ ಸಣ್ಣ ಸಣ್ಣ ಸಭಾ ಆಗ್ತಿತ್ತು. ಆ ಸಭೆಯಲ್ಲಿ ನಾನು ದೇವ್ರ ವಾಕ್ಯನ ಹಂಚಲಿಕ್ಕೆ ನಾನು ಶುರು ಮಾಡಿದೆ. ಅಂದರೆ ಇದು 15 ವರ್ಷ ಒಂದು ಸಭೆಯಲ್ಲಿ ನೀವು ಬೆಳೆದು ಬಂದ್ರಿ? 15 ವರ್ಷ ನಾನು ಒಂದೇ ಸಭೆಯಲ್ಲಿ ನಾನು ಬೆಳೆದು ಬಂದೆ. ಆ ಸಭೆಯಲ್ಲಿ ಏನೇನೆಲ್ಲ ನೀವು ಉದ್ಯೋಗ ಮಾಡಿದ್ರಿ? ಆ ಸಭೆಯಲ್ಲಿ ನಾನು ಇರುವಾಗ ಟೀಚರ್ ಆಗಿ ನಾನು ಕೆಲಸ ಮಾಡಿದ್ದೆ, ಬೈಬಲ್ ಟೀಚರ್ ಆಗಿ ಕೆಲಸ ಮಾಡಿದ್ದೆ. ಲೀಡರ್ ಆಗಿ ನಾನು ಕೆಲಸ ಮಾಡಿದ್ದೆ, ಲೀಡರ್ ಆಗಿ. ಹೌಸ್ ಚರ್ಚ್ ಡೆವಲಪರ್ ಅಂತ ಇರ್ತಾರೆ, ಅಂದರೆ ಹೌಸ್ ಚರ್ಚ್ ಡೆವಲಪ್ ಮಾಡಲಿಕ್ಕೆ ಅದರಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಮತ್ತು ಔಟ್ರೀಚಲ್ಲಿ ಸಹ ನಾನು ಔಟ್ರೀಚ್ ಟೀಮಲ್ಲಿ ಸಹ ನಾನು ಕೆಲಸ ಮಾಡಿದ್ದೇನೆ. ಮತ್ತು ಅದೇ ಸಭೆಯಲ್ಲಿ ಒಂದು 4.5 ವರ್ಷ ಸಭಾ ಪಾಲಕರಾಗಿ ಸಹ ಕೆಲಸ ಮಾಡಿದೆ. ಅಸಿಸ್ಟೆಂಟ್ ಸಭಾ ಪಾಲಕರ? ಹಾಂ, ಸಭಾ ಪಾಲಕರ ಅಸಿಸ್ಟೆಂಟ್ ಸಭಾ ಪಾಲಕರಾಗಿ ನಾನು ಕೆಲಸ ಮಾಡಿದ್ದೇನೆ. ನಾನು 4.5 ವರ್ಷ. ಪಾಸ್ಟರ್, ನೀವು ಸ್ವಂತ ಈಗ ಸಭೆ ನಡೆಸ್ತಾ ಇದ್ದೀರಿ, ನಿಮಗೆ ಏನಾದರೂ ಪ್ರವಾದನೆ ಇತ್ತಾ? ಅಂದರೆ ನಿಮಗೆ ದೇವರ ದರ್ಶನ ಕೊಟ್ಟಿದ್ದಾನ, ಅಂದರೆ ನೀವು ಸಪ್ರೇಟಾಗಿ ಸಭೆ ನಡೆಸುವಂತೆ, ಅಥವಾ ನಿಮ್ಮ ಸಭಾ ಪಾಲಕರ ಮೂಲಕ ಈ ಸಭೆ ಪ್ರಾರಂಭವಾಯಿತಾ? ನನಗೆ ದೇವರ ದರ್ಶನ ನನಗೆ ಸಿಕ್ಕಿದೆ 2011ರಲ್ಲಿ ನನಗೆ ದೇವರೊಂದು ದರ್ಶನ ಕೊಟ್ಟಿದ್ದಾರೆ. ಗೋ ಆ್ಯಂಡ್ ಪ್ಲ್ಯಾಂಟ್ ದಿ ಚರ್ಚಸ್ ಆಲ್ ಓವರ್ ದಿ ಮಹಾರಾಷ್ಟ್ರದಲ್ಲಿ ಹೋಗಿ ದೇವರ ಒಂದು ಸಭೆ ಶುರು ಮಾಡಲಿಕ್ಕೆ, ಚರ್ಚ್ ಪ್ಲ್ಯಾಂಟ್ ಮಾಡಲಿಕ್ಕೆ ದೇವರು ನನಗೆ ಒಂದು ದರ್ಶನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆವಾಗ 35 ಡಿಸ್ಟ್ರಿಕ್ಟ್ ಇತ್ತು ಆವಾಗ, ಈಗ 36 ಆಗಿದೆ. 35 ಡಿಸ್ಟ್ರಿಕ್ಟಲ್ಲಿ ಈಚ್ ಆ್ಯಂಡ್ ಎವ್ರಿ ಡಿಸ್ಟ್ರಿಕ್ಟಲ್ಲಿ ಅಟ್ಲೀಸ್ಟ್ 1 ಚರ್ಚ್ ಪ್ಲ್ಯಾಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ದೇವ್ರು ನನಗೆ ದರ್ಶನ ಕೊಟ್ಟಿದ್ದು. ಆ ದರ್ಶನ ನಾನು ಸ್ಟಾರ್ಟ್ ಮಾಡಿದ್ದು 2012ಅಲ್ಲಿ ನಾನು ಸ್ಟಾರ್ಟ್ ನಿಮಗೆ ದೇವ್ರ ದರ್ಶನ ಕೊಟ್ಟದ್ದು? ಹಾಂ, 11ರಲ್ಲಿ. 12ರಲ್ಲಿ ನಾನು ಸಪ್ರೇಟ್ ಆಗಿ
ಆ, ಈ ಈ ಸಭೆಯಿಂದ ಸಪ್ರೇಟ್ ಆಗಿ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೆ. ನಂತರ ಚರ್ಚ್ ಪ್ಲ್ಯಾಂಟ್ ನಾ ಮಾಡಿದ್ದೇನೆ ನಾನು. ಮಹಾರಾಷ್ಟ್ರದಲ್ಲಿ ಕೋಲ್ಹಾಪುರದಲ್ಲಿ ಚರ್ಚ್ ಪ್ಲ್ಯಾಂಟ್ ಆಗಿದೆ. ಓಲ್ಡ್ ಬಾಂಬೆಯಲ್ಲಿ ಚರ್ಚ್ ಪ್ಲ್ಯಾಂಟ್ ಮಾಡಿದ್ದೇವೆ. ನಾನು ನ್ಯೂ ಬಾಂಬೆಯಲ್ಲಿ ನಾನು ಸೇವೆ ಮಾಡ್ತೇನೆ. ಈಗ ನ್ಯೂ ಬಾಂಬೆಯಲ್ಲಿ ಸದ್ಯಕ್ಕೆ ನಿಮ್ಮದು ನ್ಯೂ ಬಾಂಬೆಯಲ್ಲಿ ಚರ್ಚ್ ಇದೆ? ನ್ಯೂ ಬಾಂಬೆಯಲ್ಲಿ ಸಭೆ ನಡೀತಿದೆ, ಚರ್ಚ್ ಇದೆ. ಬ್ರಾಂಚಸ್ ಆಗಿ ಓಲ್ಡ್ ಬಾಂಬೆಯಲ್ಲಿ ಒಂದು ಬ್ರಾಂಚ್ ಇದೆ. ಮತ್ತು ಕೋಲ್ಹಾಪುರ ಡಿಸ್ಟಿಕಲ್ಲಿ 6 ಚರ್ಚ್ ಇದೆ. ಕೋಲ್ಹಾಪುರ ಡಿಸ್ಟಿಕ್ ದೊಡ್ಡ ಡಿಸ್ಟಿಕ್ ಅದು. ಬೇರೆ ಬೇರೆ ಊರಲ್ಲಿ ಒಂದು 6 ಚರ್ಚಲ್ಲಿ ನಡೀತಿದೆ. ಮತ್ತು ಸತಾರಾ, ಸಾಂಗ್ಲಿ ಅಲ್ಲಿ ಶುರು ಮಾಡಲಿಕ್ಕೆ ಈಗ ಪ್ರಯತ್ನ ನಡೀತಾ ಇದೆ. ನನಗೆ ಚರ್ಚ್ ಪ್ಲ್ಯಾಂಟ್ ಮಾಡುವಂಥದ್ದು ನನಗೆ ದೇವರು ದರ್ಶನ ಕೊಟ್ಟಿದ್ದಾನೆ. ಮತ್ತು ಅಪೋಸ್ಟಲಿಕ್ ಸೇವೆ ಕೊಟ್ಟಿದ್ದಾರೆ. ಮತ್ತು ಟೀಚರ್ ಸೇವೆ ನಂಗೆ ಕೊಟ್ಟಿದ್ದಾರೆ. ನಾನು ಎಲ್ಲ ಕಡೆಯಲ್ಲಿ ನಾನು ಟೀಚಿಂಗ್ ಹೋಗ್ತೇನೆ. ನಾನು ಕಾನ್ಫರೆನ್ಸಲ್ಲಿ ನಾನು ಟೀಚಿಂಗ್ ಕೊಡ್ಲಿಕ್ಕೆ ನಾನು ಹೋಗ್ತಿದ್ದೇನೆ. ಇದು ಫಸ್ಟ್ ನೀವೀಗ ಸಭಾಪಾಲಕ ಸೇವೆ ಮಾಡ್ತಾ ಇದ್ದೀರಿ, ಅದರ ಒಟ್ಟಿಗೆ ಬೇರೆ ಅಂದರೆ ಸೇವೆ ಮಾಡ್ತಾ ಇದ್ದೀರಾ? ಸಭೆ ಪಾಲಕರ ಸೇವೆ ಜೊತೆಗೆ ಸಭೆ ಪಾಲಕರ ಸೇವೆ ಜೊತೆಗೆ ನಾನು YMCA ಸಂಸ್ಥೆಯಲ್ಲಿ ನಾನು ಕೌನ್ಸಿಲರ್ ಆಗಿ ನಾನು ಕೆಲಸ ಮಾಡ್ತಿದ್ದೇನೆ. ಈ ಪ್ರಿಸನ್ ಮಿನಿಸ್ಟ್ರಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ. ಮತ್ತು ನನಗೆ ವಿಡೋ ಮಿನಿಸ್ಟ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಇಷ್ಟ ಇದೆ. ಇನ್ನು ನಾನು ಜಾಯ್ನ್ ಆಗಲಿಲ್ಲ. ಅದು ಎಲ್ಲಿ ಮಾಡಬೇಕಂತ ಫಸ್ಟ್? ಅಲ್ಲಿ ಬಾಂಬೆ, ಬಾಂಬೆಯಿಂದ ಸ್ವಲ್ಪ ಹೊರಗೆ ಮಾಡಬೇಕಂತ ನಾನು ಪ್ಲ್ಯಾನ್ ಮಾಡ್ತಿದ್ದೇನೆ. ಆದರೆ ದೇವರ ಇಚ್ಛೆ ಯಾವಾಗಂತ ದೇವರ ವಿಲ್ಲಿಂಗಲ್ಲಿ ನಾನು ಮಾಡ್ತೇನೆ. ಅದು ಅಷ್ಟೇ ತನಕ ನಾನು ಮಾಡಲಿಕ್ಕೆ ಆಗಲಿಲ್ಲ. ಫಸ್ಟ್ ಯಾಕೆ ನೀವು ಮಹಾರಾಷ್ಟ್ರವನ್ನೇ ದೇವರು ನಿಮಗೆ ತೋರಿಸ್ತಾನೆ? ಭಾರತದಲ್ಲಿ ದೊಡ್ಡದಿದೆಯಲ್ಲ, ಯಾಕೆ ಹೊರಗೆ ಮಾಡಬಾರ್ದು? ಮಹಾರಾಷ್ಟ್ರದಲ್ಲಿ 35 ಡಿಸ್ಟಿಕ್ಕಲ್ಲಿ ದೇವರು ನನಗೆ ದರ್ಶನ ಕೊಟ್ಟಿದ್ದರು. ಒಂದೊಂದು ಡಿಸ್ಟ್ರಿಕ್ನಲ್ಲಿ ಒಂದೊಂದು ಚರ್ಚ್ ಆಗಬೇಕಂತ. ಅದ್ರ ಜೊತೆಗೆ ನಾನು ಪ್ರೇಯರ್ ಮಾಡ್ತಿದ್ದೆ, ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡುವಾಗ ನನಗೆ ಒಂದು ಅನಿಸಿತು, ಅಂದರೆ ಮಹಾರಾಷ್ಟ್ರದಲ್ಲಿ ಅಲ್ಲದೆ ಹೊರಗೆ ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಚರ್ಚ್ ಆಗಬೇಕಂತ. ಆದರೆ ನಾನು ಸ್ಟಾರ್ಟ್ ಮಾಡಿದೆ ಕೆಲಸದ. ಆಂಧ್ರದಲ್ಲಿ ಹೋದೆ. ಆಂಧ್ರದಲ್ಲಿ ನಲ್ಗೊಂಡ ಡಿಸ್ಟಿಕಲ್ಲಿ ಒಂದು ಚರ್ಚ್ ನಾನು ಸ್ಟಾರ್ಟಪ್ ಮಾಡಿದೆ, ಒಂದು ಸಣ್ಣ ಊರಲ್ಲಿ. ನನಗೆ ಒಂದು 6 ತಿಂಗಳು ನಾನಲ್ಲಿ ಸಭೆ ಪಾಲಕರಾಗಿ ನಾನು ಕೆಲಸ ಮಾಡಿದೆ. ಅದು ನನಗೆ ಮತ್ತೆ ಜಾಸ್ತಿ ನಂಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಮ್ಮ ಸಭೆಯಿಂದಲೇ ಒಬ್ಬರು ಆಂಧ್ರದಲ್ಲಿ ಶಿಫ್ಟ್ ಆದರು, ಅವರು ಅದು ನಡೆಸ್ಕೊಳ್ತಿದ್ದಾರೆ. ಈಗ ನನಗೀಗ ಔಟ್ ಆಫ್ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ನನಗೆ ಬೆಳಗಾವದಲ್ಲಿ ನಾನು ಒಂದು ಕಡೆಯಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಆವಾಗಲೂ ಅಲ್ಲಿ ಒಂದು 4 ತಿಂಗಳಾದ ನಂತರ ಮಹಾರಾಷ್ಟ್ರ ಕೋಲ್ಹಾಪುರ ಡಿಸ್ಟ್ರಿಕ್ಕಿಂದ ಒಂದು ಪಾಸ್ಟರ್ ನಾನು ಅಲ್ಲಿಗೆ ಸೇವೆ ಕಳಿಸಿಕೊಟ್ಟೆ. ಅದು ಸ್ಟಾರ್ಟ್ ಆಗಿದೆ ಅಷ್ಟೇ. ಒಂದು 4-5 ತಿಂಗಳು ನಾನು ಹೋಗ್ತಿದ್ದೆ. ಈಗ ನಂಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮಹಾರಾಷ್ಟ್ರದ ಹೊರಗೆ ನನ್ನ ಸೇವೆ ಎಷ್ಟು ಅಂತ ನನಗೆ ಇನ್ನೂ ಇದಾಗಲಿಲ್ಲ. ಅಂದರೆ ಮಹಾರಾಷ್ಟ್ರದಲ್ಲಿ ಒಂದು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಅದು ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ನಾನು ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ. ಅದು ಆಗ್ತಾ ಇದೆ. ಇದರ ಒಟ್ಟಿಗೆ ಬೇರೆ ಸೇವೆ, ಬೇರೆ ಈ ಲೀಡರ್ಸ್ ರೇಸ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ. ಲೀಡರ್ಸ್ ರೇಸ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ. ಅದಲ್ಲದೆ ಮಹಾರಾಷ್ಟ್ರದಲ್ಲಿ ನಾವು ಮುಂಬೈ ಪ್ರಾಂತ್ಯದಲ್ಲಿ ನಾವು ದೊಡ್ಡ ದೊಡ್ಡ ಸಭೆಯನ್ನು ಇದು ಮಾಡಲಿಕ್ಕೆ ಕ್ರೂಸೆಡ್ಸು, ಕಾನ್ಫರೆನ್ಸು ಅದನ್ನೆಲ್ಲ ನಾವು ಮಾಡ್ತಿದ್ದೇವೆ. ಪಸೆ ನಿಮಗೆ ಹೇಗೆ ಕಾಣ್ತದೆ ಸೇವೆ ಬಗ್ಗೆ? ನಿಮಗೆ ಹೇಗೆ ಅನ್ನಿಸ್ತದೆ ಇವಾಗ ಸೇವೆ ಜೀವನದ ಬಗ್ಗೆ? ನಾನು ಮೊದಲು ಕೆಲಸ ಮಾಡಿ ಸೇವೆ ಮಾಡ್ತಿದ್ದೆ. ಕೆಲಸ ಮಾಡಿ ಸೇವೆ ಮಾಡ್ತಿದ್ದೆ. ಆವಾಗ ಏನದಲ್ಲ, ಎಷ್ಟು ಸಮಯ ಸಿಗ್ತಿತ್ತು ಅಷ್ಟೇ ಸಮಯ ನಾನು ಸಮರ್ಪಣೆ ಮಾಡ್ತಿದ್ದೆ, ದೇವ್ರ ಸೇವೆಗೆ ಮಾಡ್ತಿದ್ದೆ. ಒಂದು ವಿಶ್ವಾಸಯೋಗ್ಯತೆಯಿಂದ ನಾನು ಮಾಡ್ತಿದ್ದೆ. ಒಂದಷ್ಟು ಫುಲ್ ಫ್ಲೆಜ್ಜಲ್ಲಿ ನಡೆದಿಲ್ಲ. 2012ರಲ್ಲಿ ನನ್ನ ಜಾಬಿಗೆ ನಾನು ರಿಸೈನ್ ಕೊಟ್ಟೆ. ನಾನು ಕಸ್ಟಮಲ್ಲಿ ನಾನು ಇಂಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ನಾನು ರಿಸೈನ್ ಮಾಡಿ 2012ರಲ್ಲಿ ನಾನು ರಿಸೈನ್ ಮಾಡಿದ ನಂತರ ನನ್ನ ಜೀವನ ಸಂಪೂರ್ಣ ರೀತಿಯಿಂದ ನಾನು ಸೇವೆಗೋಸ್ಕರ ದೇವರಿಗೋಸ್ಕರ ನಾನು ಕೊಟ್ಟಿದ್ದೇನೆ. ನಾನು ಈಗ ನಾನು ಮಾಡುವಂಥ ಸೇವೆ ಇದೆಯಲ್ಲ, ಒಂದು ಸೇವೆನೇ ನನ್ನ ಜೀವನ ಆಗಿದೆ. ಸೇವೆ ನನ್ನ ಜೀವನ ಆಗಿದೆ. ಈ ಸೇವೆ ಬಿಟ್ಟು ಬೇರೆ ಏನಾದರೂ ಮಾಡಲಿಕ್ಕೆ ನನಗೆ ಏನು ಅನಿಸೋದಿಲ್ಲ. ಇದೇ ಸೇವಾ,
ಇದೀಗ ಮಾಡಲೇಬೇಕು ನಾವು, ಯಾಕಂದರೆ ಒಂದು ಎಂಡ್ ಟೈಮಲ್ಲಿ ನಾವು ಬಂದಿದ್ದೇವೆ. ಒಂದು ಎಂಡ್ ಟೈಮಲ್ಲಿ ಬಂದಿದ್ದೇವೆ. ಈ ಟೈಮಲ್ಲಿ ನಾವು ಸೇವೆ ಮಾಡಲಿಕ್ಕೆ ಆಗದಿದ್ದರೆ ಇನ್ಯಾವ ಸಮಯದಲ್ಲಿ ನಾವು ಸೇವೆ ಅಂದರೆ ಆತ್ಮಗಳನ್ನು ಆತ್ಮವನ್ನು ಗೆಲ್ಲುವಂಥ ಸೇವೆ, ಮತ್ತು ಆತ್ಮವನ್ನು ಗೆಲ್ಲಿಸುವಂಥ ತಯಾರು ಮಾಡುವ ಅವ್ರನ್ನ ಸಹ ಸಿದ್ಧಪಡಿಸುವಂಥ ಸೇವೆಯಲ್ಲಿ ನಾನು ಮುಂದೋಗ್ತಿದ್ದೆ. ಫಸ್ಟ್ ಈಗ ನೀವು 12ನೇ ಇಸ್ವಿಯಿಂದ ನೀವು ಸೇವೆಗಾಗಿ ಪೂರ್ಣವಾಗಿ ಬಂದಿದ್ದೀರಿ. ಅಂದರೆ ನೀವು ಕಸ್ಟಮ್ನಲ್ಲಿ ಒಂದು ಒಳ್ಳೆಯ ಉದ್ಯೋಗದಲ್ಲಿದ್ದಿರಿ, ಆವಾಗ ಒಳ್ಳೆ ಸಂಬಳ ನಿಮಗೆ ಬರ್ತಿತ್ತು, ನಿಮಗೆ ಏನು ಕೊರತೆ ಇರಲಿಕ್ಕಿಲ್ಲ ಆವಾಗ ಏನು ಕೊರತೆ ಇರಲಿಲ್ಲ. ನಾನು ಈವಾಗಲೂ ಹೇಳ್ತೀನಿ, ಈವಾಗಲೂ ಸಹ ನನಗೆ ಏನೂ ಕೊರತೆ ಇಲ್ಲ. ನಾನು ಯಾಕಂದರೆ ಈಗ ನನಗೆ ಒಂದು ನಯಾ ಪೈಸಾ ಬೇರೆ ಕಡೆಯಿಂದ ಇನ್ಕಮ್ ಸೋರ್ಸ್ ಇಲ್ಲ. ಆದರೆ ನಾನು ದೇವರ ಒಂದು ಸಭೆಯಲ್ಲಿ ಮತ್ತು ದೇವರ ಒಂದು ಕೆಲಸದಲ್ಲಿ ಸೇವೆಯಲ್ಲಿ ನಾನು ನನ್ನ ಜೀವನ ಸಮರ್ಪಣೆ ಮಾಡಿ ನಾನು ಹೋಗ್ತಾ ಇದ್ದೇನಲ್ಲ, ನಾನು ಬೇರೆ ಬೇರೆ ದೊಡ್ಡ ಖರ್ಚು ಬೇರೆ ಎಲ್ಲ ಇದುಂಟಲ್ಲ, ದೇವರಿಂದಲೇ ನನಗೆ ಅದ್ಭುತವಾಗಿ ದೇವರು ನಡೆಸಿಕೊಡ್ತಿದ್ದಾನೆ. 121 ಕೀರ್ತನೆ 1ನೇ ವಾಕ್ಯ ಹೇಳ್ತದೆ, ಕಣ್ಣೆತ್ತಿ ಪರ್ವತಗಳ ಕಡೆ ನೋಡಿ ಸಹಾಯ ಎಲ್ಲಿಂದ ಬರ್ತದೆ, ಭೂಮಿ ಆಕಾಶ ಉಂಟು ಮಾಡಿದ ಯೆಹೋವನಿಂದ ಸಹಾಯ. ಹೌದು, ಅದೇ ಥರ ನನಗೆ ದೇವರಿಂದ ನನಗೆ ಸಹಾಯತ ಬರ್ತಾ ಇದೆ. ದೇವರು ನನಗೆ ತುಂಬ ಚೆನ್ನಾಗಿ, ಮೊದಲು ಸ್ವಲ್ಪ ಆದರೂ ಒಂದು ಕೊರತೆ ಇದ್ದಿರ್ಬೋದು. ಈಗ ಬಿಟ್ಟ ನಂತರ ಈಗ ಕೆಲಸ ಬಿಟ್ಟ ನಂತರ ಒಂದು ಸ್ವಲ್ಪನೂ ಕೊರತೆ ಇಲ್ಲ ನನಗೆ. ಕೆಲಸ ಇರುವಾಗ ಕೊರತೆ ಇತ್ತು. ಕೆಲಸ ಇರುವಾಗ ನಾನು ಎಲ್ಲಿ ಹೋದ್ರೂ ನಾನು ಟ್ರೈನಲ್ಲಿ ನಾನು ಟ್ರಾವೆಲ್ ಮಾಡ್ತಿದ್ದೆ. ಈಗ ಮ್ಯಾಕ್ಸಿಮಮ್ ನಾನು ಫ್ಲೈಟಲ್ಲಿ ನಾನು ಟ್ರಾವೆಲ್ ಮಾಡ್ತಿದ್ದೆ. ಅಷ್ಟು ಆ ರೀತಿಯಲ್ಲಿ ದೇವರನ್ನು ಆಶೀರ್ವಾದ ಮಾಡಿದ. ನನಗೇನು ಅನಿಸ್ತದೆ, ಅದು ದೇವರ ಸೇವೆಯಲ್ಲಿ ನಮಗೆ ಎಲ್ಲ ಒಂದು ಕೊರತೆ ದೂರ ಹೋಗ್ತದೆ. ಹೌದು, ಯಾಕಂದ್ರೆ ದಾವೀದನ ಒಂದು ವಾಕ್ಯ ಹೇಳ್ತಾನೆ, ಯೆಹೋವನ ನೀ ಕುರುಬನ ಕೊರತೆ ಪಡನು. ಹೌದು, ಅಂದರೆ ಕೊರತೆಗಳನ್ನ ನೀಗಿಸುವನ. ಯಾಕೆಂದರೆ ಕರೆದಾತನು ಆತ ನಂಬಿಗಸ್ತನಾಗಿದ್ದಾನಲ್ಲ. ಹೌದು, ಕರೆದಾತನು ಯಾರು ವ್ಯಕ್ತಿಗಳಲ್ಲ, ಯಾವುದೇ ಸರ್ಕಾರ ಅಲ್ಲ, ಯಾವುದೇ ಅಧಿಕಾರಿ ಅಲ್ಲ. ಹೌದು, ಕರೆದಾತನು ಪರಲೋಕದ ದೇವರಾಗಿದ್ದಾನೆ. ಹೌದು, ಹಾಗಾಗಿ ನಿಮ್ಗೆ ಕೊರತೆ ಇಲ್ಲ. ನಾನು ಡೆಫಿನೆಟಾಗಿ ಹೇಳ್ತಿದ್ದೇನೆ, ನನ್ನ ಫ್ಯಾಮಿಲಿಯಲ್ಲಿ ಇವತ್ತು ನಾನು ಕೊರತೆನೇ ಇಲ್ಲ. ಆದರೆ ನಾನು ಮೊದಲು ಮಾಡದಿದ್ದಂಥ ಕೆಲಸ ಸಹ ಈಗ ನಾನು ಮಾಡ್ತಿದ್ದೇನೆ. ನಾನೊಂದು ಜಾಗ ಪರ್ಚೇಸ್ ಮಾಡಬೇಕಂತ ನಾನು ಮುಂದೋಗ್ತಿದ್ದೇನೆ. ಮತ್ತು ಬೈಬಲ್ ಕಾಲೇಜ್ ಕಟ್ಟಲಿಕ್ಕೆ ಬಿಲ್ಡಿಂಗ್ಗೋಸ್ಕರ ನಾನು ಮುಂದೋಗ್ತಿದ್ದೇನೆ. ಎಲ್ಲ ಬೈ ಫೇತ್ ನಂಬಿಕೆ. ದೇವರೊಂದು ಅದ್ಭುತ ರೀತಿಯಿಂದ ನನಗೆ ಸಹಾಯತ ಮಾಡ್ತಿದ್ದಾನೆ. ಖಂಡಿತವಾಗಿ ಕರ್ತನ ಸೇವೆ ಮಾಡುವವರಿಗೆ ಯಾರಿಗೂ ಕೊರತೆ ಇಲ್ಲ. ಇದು ಬೈಬಲಲ್ಲಿ ಬರೆದಿದ್ದ ಅಂತ ವಾಕ್ಯ, ಅದಕ್ಕೆ ನಾನು ಎಕ್ನಾಲಜ್ ಮಾಡಿ ಹೇಳ್ತೇನೆ. ಖಂಡಿತ. ಫಸ್ಟ್ ಈಗ ನೀವು ಮುಂದೆ ನಿಮ್ಮ ಕೆಲವು ದರ್ಶನಗಳಿವೆ, ಬೈಬಲ್ ಕಾಲೇಜು ಮಾಡಬೇಕು, ವಿಡೋಸ್ ಮಿನಿಸ್ಟ್ರಿ ಮಾಡಬೇಕು ಅಂದರೆ ಇದಕ್ಕೆಲ್ಲ ನೀವು ಒಬ್ಬರೇ ಮಾಡ್ತೀರಲ್ಲ, ನಿಮ್ಮ ಜೊತೆಯಲ್ಲಿ ನಮ್ಮ ಜೊತೆಗೆ ಸ್ವಲ್ಪ ಪಾಸ್ಟರ್ನ ತಗೊಂಡು ಮಾಡಬೇಕಂತ ನಾವು ಫೆಲೋಶಿಪ್ ಮೂಲಕ ಯೋಜನೆ ಮಾಡ್ತಿದ್ದೇನೆ. ಆದರೆ ಪ್ರೇಯರ್ ಮೂಲಕ ನಡೀತಿದೆ ಕೆಲಸ. ಈಗ ಪ್ರೇಯರಲ್ಲಿ ಇಟ್ಟಿದ್ದೇನೆ ನಾನು. ಪ್ರಾರ್ಥನೆ ಇಲ್ಲದೆ ಏನೂ ಮಾಡಲಿಕ್ಕಾಗೋದಿಲ್ಲ. ದೇವರ ಚಿತ್ತ ಬೇಕು, ದೇವರ ವಿಲ್ಲಿಂಗ್ ಬೇಕು, ಖಂಡಿತ ದೇವರ ಮಾರ್ಗದರ್ಶನ ಬೇಕು. ಮಾರ್ಗದರ್ಶನ ಇಲ್ಲದೆ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಈ ಸಮಯದಲ್ಲಿ ನನಗೆ ದೇವರು ಬಹಳಷ್ಟು ರಾಜ್ಯದಲ್ಲಿ ದೇವರ ವಾಕ್ಯ ಕೊಡಲಿಕ್ಕೆ ನನಗೆ ಕಳಿಸ್ತಾ ಇದ್ದಾರೆ. ಹೋಗ್ತಾ ಇದ್ದೀನಿ. ಯೂತ್ ಮೀಟಿಂಗಲ್ಲಿ ಮಾತಾಡಲಿಕ್ಕೆ ಕರೆದಿದ್ದಾರೆ. ಸೇವೆ ನಿಮಿತ್ತವಾಗಿ ಯಾವ ರಾಜ್ಯಗಳಿಗೆ ಹೋಗಿದ್ದೀರಿ? ನಾನು ಆಂಧ್ರ ಹೋಗಿದ್ದೇನೆ, ತೆಲಂಗಾಣ ಹೋಗಿದ್ದೇನೆ, ಒರಿಸ್ಸಾ ಹೋಗಿದ್ದೇನೆ, ಕರ್ನಾಟಕದಲ್ಲಿ ಮಾಡಿದ್ದೇನೆ, ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಸಹ ನಾನು ಮಾಡಿದ್ದೇನೆ, ತಮಿಳುನಾಡಲ್ಲಿ ಸಹ ಮಾಡಿದ್ದೇನೆ. ಈಗ ನಾನು ಕೇರಳಕ್ಕೆ ಹೋಗ್ತಿದ್ದೇನೆ. ಈಗ ನಾನು ಇಲ್ಲಿ ಬಂದಿದ್ದು ಮ್ಯಾಂಗ್ಳೂರಲ್ಲಿ ಓದ್ತಿದ್ದೇನೆ. ನಾನು ನಾಡ್ದು 2 ದಿನ ನಂತರ ಕೇರಳದಲ್ಲಿ ನಾನು ಮೀಟಿಂಗ್ ಎರ್ನಾಕುಳದಲ್ಲಿ ಒಂದು ದಿವಸದ ಮೀಟಿಂಗ್ ಇದೆ. ಕೇರಳದಲ್ಲಿ ಸಹ ಮೀಟಿಂಗ್ ಇದೆ. ಮತ್ತು ನವಂಬರಲ್ಲಿ ನಾನು ಪಂಜಾಬಿಗೆ ಹೋಗ್ತಿದ್ದೇನೆ, ಅಮೃತ್ಸರಿಗೆ ನಾನು ಹೋಗ್ತಿದ್ದೇನೆ. ಗುಜರಾತಲ್ಲಿ ನಾನು ಮಾಡಿದ್ದೇನೆ, ಸೂರತಲ್ಲಿ ಮಾಡಿದ್ದೇನೆ, ಅಹಮದಾಬಾದಲ್ಲಿ ನಾನು ಮಾಡಿದ್ದೇನೆ, ಮತ್ತು ಗುಜರಾತ್ ಆನಂದ್ ಅಂತ ಒಂದು ಜಾಗ ಇದೆ, ಅಲ್ಲಿ ನಾನು ಮೀಟಿಂಗ್ ಮಾಡಿದ್ದೇನೆ. ಮತ್ತು ನಾಗ್ಪುರಲ್ಲಿ ಬಿಸ್ನೆಸ್ ಮ್ಯಾನ್ ಮೀಟಿಂಗಲ್ಲಿ ಕರೀತಿದ್ದಾರೆ, ಇನ್ನೊಂದು ಡೇಟ್ ಫಿಕ್ಸ್ ಆಗಲಿಲ್ಲ. ಈ ಥರ ಸೇವೆ ಮಾಡ್ತಾ ಇದ್ದೀವಿ. ಫಸ್ಟ್ ಈ ಸೇವೆ ನಿಮಿತ್ತವಾಗಿ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದೀರಾ?
ನೇಪಾಳಲ್ಲಿ ನಾನು ಹೋಗಿದ್ದೇನೆ. ನೇಪಾಳಲ್ಲಿ ಒಂದು 2 ಕಡೆ ನಾನು ಸೇವೆ ಮಾಡಿದ್ದೇನೆ ನೇಪಾಳಲ್ಲಿ. ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ 2015 ಸೆಪ್ಟೆಂಬರಲ್ಲಿ ನಾನು ನೇಪಾಳಲ್ಲಿ 2 ದಿನ ಅಲ್ಲಿ ಚರ್ಚಲ್ಲಿ ನಾನು ಸೇವೆ ಮಾಡಿದ್ದೇನೆ. ಸೆಕೆಂಡ್ ಓಲ್ಡೆಸ್ಟ್ ಚರ್ಚ್ ಇನ್ ದಿ ನೇಪಾಲ್. ಸೊ ಅದರಲ್ಲಿ ಸೆಕೆಂಡ್ ಓಲ್ಡೆಸ್ಟ್ ಚರ್ಚಲ್ಲಿ ನಾನು ಸೇವೆ ಮಾಡಿದ್ದೇನೆ. ಪಾಸ್ಟರ್, ಈಗ ನಿಮ್ಮ ತಂದೆ ತಾಯಿ ಇದ್ದಾರಾ? ತಂದೆ ತಾಯಿ ಯಾರೂ ಇಲ್ಲ. ತಂದೆ ನಾನು ಚಿಕ್ಕಂದಿನವಾಗಲೇ ತಂದೆ ನಮ್ಮನ್ನು ಬಿಟ್ಟು ಹೋಗಿದ್ರು. ಅವರಿಗೆ ಯಾರು ವಿಚ್ ಕ್ರಾಫ್ಟ್ ಮಾಡಿದ್ದಾರೆ ಅವರಿಗಂತ ಹಾಗೆ ನಮಗೆ ಅನಿಸಿತು ಆವಾಗ. ನಾನು ಸೇವೆ ಬಂದ ನಂತರ ನಾನು ನನ್ನ ತಂದೆಯನ್ನು ನಾನು ಹುಡುಕಾಡಿದ್ದೇನೆ, ನೋಡಿದ್ದೇನೆ, ನಾನು ನೋಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಬೆಂಗಳೂರಲ್ಲಿ ನನಗೆ ಸಿಗಲಿಲ್ಲ ಅವರು. ಮತ್ತು ನನ್ನ ತಾಯಿ 2007ಅಲ್ಲಿ ತಿರ್ಕೊಂಡು, ಓಲ್ಡ್ ಏಜ್ ಅಲ್ಲಿ ತಿರ್ಕೊಂಡು. ಫಸ್ಟ್ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಕ್ಷಣೆ ಬಂದಿದ್ದಾರೆ? ನನ್ನ ಕುಟುಂಬದಲ್ಲಿ ನನ್ನ ದೊಡ್ಡ ಅಣ್ಣ ಇದ್ದಾರೆ, ಅವ್ರು ರಕ್ಷಣೆ ಬಂದಿದ್ದಾರೆ. ಇಲ್ಲಿ ಬ್ರಹ್ಮಾವರದಲ್ಲಿ ಅವ್ರ ಸಭೆಗೆ ಬರ್ತಾರೆ, ನನ್ನ ದೊಡ್ಡ ಅಣ್ಣ. ಮತ್ತು ನನ್ನ ಒಂದು ಅಕ್ಕ ಇದ್ದಾರೆ, ಅಕ್ಕ ರಕ್ಷಣೆ ಬರಲಿಲ್ಲ. ಆದರೆ ನಾನು ಮಾಡುವಂಥ ವಿಶ್ವಾಸದಲ್ಲಿ ಹೋಗುವಂಥ ಮಾರ್ಗ, ರಾಜು ನೀನು ಹೋಗುವಂಥ ಮಾರ್ಗ ಸರಿ ಇದೆ, ನೀನು ಅದೇ ಮಾರ್ಗದಲ್ಲಿ ಹೋಗು. ಮತ್ತು ನಮ್ಮದು ಹಿಂದಿನಿದ್ದು ಪದ್ಧತಿ ಅದನ್ನು ನಮಗೆ ಬಿಡಲಿಕ್ಕೆ ಆಗೋದಿಲ್ಲ ಈ ಥರ. ಅದನ್ನು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ಇಟ್ಟಿದ್ದೇನೆ. ನನ್ನ ಅಣ್ಣನಿಗೋಸ್ಕರ ನಾನು ಅದೇ ರೀತಿಯಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದು. ನಾನು ರಕ್ಷಣೆ ಬಂದ 5 ವರ್ಷ ನಂತರ ನಮ್ಮ ಅಣ್ಣ ರಕ್ಷಣೆ ಬಂದಿದ್ದು. ನೀವೇ ಸ್ವಾರ್ಥ ಕೊಟ್ಟರೆ ಅವರಿಗೆ? ನಾವೇ ಕೊಟ್ಟೆ. ನೀವೇ ಕೊಟ್ಟು. ಈಗ ಅಣ್ಣನಿಗೆ ಕೂಡ ಮದುವೆಯಾಗಿ ಅಣ್ಣನಿಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಅವರು ಕೂಡ ಕುಟುಂಬವಾಗಿ ರಕ್ಷಣೆಯಲ್ಲಿದ್ದಾರೆ. ಫಸ್ಟ್ ಈ ಸೇವೆ ಸಮಯದಲ್ಲಿ ಯಾವುದಾದ್ರೂ ವಿರೋಧಗಳು, ಹಿಂಸೆಗಳು ಏನಾದರೂ ಇಂಥ ನಿಮ್ಮ ಜೀವಿತದಲ್ಲಿ ಬಂದಿದ್ದವ? ಬಾಂಬೆಯಲ್ಲಿ ಭಾಳಷ್ಟು ಒಂದು ಬಾರಿ ಆಗಿದೆ ನನಗೆ. ಯಾವ ರೀತಿ ಆಗಿದೆ ಫಸ್ಟ್? ನಾನೊಂದು ಕ್ರೂಸೈಡ್ ಆರ್ಗನೈಸ್ ಮಾಡಿದ್ದೇನೆ. ಆವಾಗಲೂ ಸಹ ನಮಗೆ ವಿರೋಧ ಅಲ್ಲಿ ಬಂದಿದೆ. ಆದರೆ ಪೊಲೀಸ್ ನಮಗೆ ನಂತರ ಇದು ಮಾಡಿದರು, ರಕ್ಷಣೆ ಕೊಟ್ಟಿದ್ದರು. ಮತ್ತು ಕೋಲಾಪುರದಲ್ಲಿ ಚರ್ಚಲ್ಲಿ ನಾನು ಪ್ರೀಚಿಂಗ್ ಮಾಡುವಾಗಲೂ ಸಹ ಅಲ್ಲಿರುವಂಥ ಜನರು ಬರ್ತಾರೆ ವಿರೋಧ ಮಾಡಲಿಕ್ಕೆ. ಆದರೆ ಪೊಲೀಸ್ ನಮಗಲ್ಲಿ ರಕ್ಷಣೆ ಕೊಡ್ತಾರೆ. ಅದರ ಉದ್ದೇಶ ಏನು ಭಾಷೆ ವಿರೋಧ ಮಾಡುವಂಥ? ನೀವೇನಾದರೂ ಜನರಿಗೆ? ಇಲ್ಲ, ನಾನಾಗಿ ಜನರ ವಿರೋಧ ಆಗಲಿ ಅಥವಾ ಬೇರೆ ಧರ್ಮವನ್ನು ನಾನು ಕೆಳಗೆ ನೋಡಿಸೋದಾಗಿ ಏನು ನಾವೇನು ಮಾಡೋದಿಲ್ಲ. ಆದರೆ ದೇವರ ವಾಕ್ಯ ಹೇಳುವ ಹಾಗೆ ನಮ್ಮ ದೇವರನ್ನು ನಾನು ಎತ್ತಿಸುತ್ತಾ ನಾನು ಅವ್ರನ್ನ ಮಾಡ್ತೇನೆ, ದೇವರ ವಾಕ್ಯ ಕೊಡ್ತೇನೆ. ಆದರೆ ವಿರೋಧ ಮಾಡುವವರಿಗೆ ಹೇಳಬೇಕು ಅಷ್ಟು. ಯಾವುದಾದ್ರೂ ಹೇಳಬೇಕಾಗ್ತದೆ, ಅವರು ವಿರೋಧ ಮಾಡಲಿ ಬರ್ತಾರೆ. ಅಂದರೆ ಬೈಬಲ್ ಕೂಡ ಯಾವ ಧರ್ಮವನ್ನು ನಿಂದಿಸೋದಿಲ್ಲ. ಇಲ್ಲ, ಬೈಬಲ್ ಏನು ಹೇಳ್ತದೆ, ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿ ಬೇರೆಯವ್ರನ್ನು ಪ್ರೀತಿ ಮಾಡಿ ಅಂತ ಹೇಳ್ತದೆ. ಆದರೆ ಹಿಂಸೆ ಯಾಕೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ದೇವರ ವಾಕ್ಯ ಕೂಡ ಹೇಳ್ತದೆ, ಹಿಂಸೆ ಕೂಡ ಈ ಸೇವೆ ಒಟ್ಟಿಗೆ ಅದೊಂದು ಭಾಗವಾಗಿದೆ. ಹೌದು. ಅಂದರೆ ಹಿಂಸೆಗೆ ನೀವು ಒಳಗಾಗಿದ್ದಾರೆ ಯಾವಾಗಲಾದರೂ? ಅಂದರೆ ಯಾವುದಾದ್ರು ನಿಮ್ಮ ಮೈ ಮೇಲೆ ಯಾರಾದರೂ ಕೈ ಎತ್ತಿದ್ದಾರಾ? ಇಲ್ಲ, ಬೇರೆ ನಮ್ಮ ಜೊತೆಗೆ ಇರುವಂಥ ಬೇರೆ ಬೇರೆ ಸಭೆ ಪಾಲಕರಿದ್ದಾರೆ, ಅವರು ಚರ್ಚಲ್ಲಿ ಎಲ್ಲ ಆಗಿದೆ ಮಹಾರಾಷ್ಟ್ರದಲ್ಲಿ. ಅಂದರೆ ಕರ್ನಾಟಕದಲ್ಲಿ ಕೂಡ ಸುಮಾರು 2008 ಕೂಡ ಹಲವು ಕಡೆಗಳಲ್ಲಿ ಚರ್ಚೆಲ್ಲ ಅಟ್ಯಾಕ್ ಆಗಿತ್ತು. ತುಂಬ ಜನರಿಗೆ, ಸೇವಕರಿಗೂ ಕೂಡ ಹೊಡೆದಿದ್ರು. ನನ್ನ ಅಣ್ಣನ ಮನೆ ಒಕ್ಕಲ ಸಮಯದಲ್ಲಿ, ಅಣ್ಣನ ಮನೆ ಗೃಹ ಪ್ರವೇಶದ ಸಮಯದಲ್ಲಿ ಸಹ ಬೇರೆಯವರು ವಿರೋಧ ಮಾಡಿದರು. ಆವಾಗ ಮನೆಯಲ್ಲಿ ನಾವು ಸಭೆ ಇಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಮತ್ತು ಅಲ್ಲಿ ನಮ್ಮ ಊರಿನ ಜನರು, ಶಾಸ್ತಾನ, ಕೋಡಿ, ಕೋಟೇಶ್ವರ್, ಆ ಸೈಡ್ ಜನರೆಲ್ಲ ಸೇರಿ ಆವಾಗ ವಿರೋಧ ಮಾಡಿದರು ನಮ್ಮ ಅಣ್ಣನಿಗೆ. ಮನೆಯಲ್ಲಿ ಗೃಹ ಪ್ರವೇಶದ ದಿವಸ ಇದು ಮಾಡಬಾರ್ದಂತ, ನೀವು ಸಭೆ ಇಡಬಾರ್ದಂತ ಆ ಥರ ಇದು ಮಾಡಿದರು. ಆದರೆ ಅವ್ರಿಗೇನು ಒಂದು 1,000 ಜನ ಜಮಾ ಆಗಿರ್ಬೋದು ಆ ದಿನ, ಒಟ್ಟಾಗಿ ಬಂದಿದ್ದರು. ಮತ್ತು ನಮ್ಮ ಅಣ್ಣನ ಕಾಂಟ್ಯಾಕ್ಟ್ ನಂಬರು, ನಮ್ಮ ಅಣ್ಣನ ಬೈಕ್ ನಂಬರ್ ಎಲ್ಲ ತಗೊಂಡಿದ್ರು. ರವಿವಾರ ದಿನ, ಸಂಡೇ ದಿನ ಅವ್ರು ಚರ್ಚಿಗೆ ಹೋದರೆ ಅವ್ರನ್ನ ಫಾಲೋ ಮಾಡೋದು ಅದೆಲ್ಲ ಆಗ್ತಿತ್ತು. ಅದಕ್ಕೆ ನಮ್ಮ ಅಣ್ಣ ರವಿವಾರ ಹೋಗಲಿ ಬಿಟ್ಬಿಟ್ಟ, ಶುಕ್ರವಾರ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ. ಶುಕ್ರವಾರ ಅವ್ರು ಬೈಕ್ ಹಿಂದ್ಗಡೆ ಯಾರೂ ಬರೋದಿಲ್ಲ, ಮತ್ತು ಅವ್ರು ಖಾಲಿ ಬೈಕ್ ತಗೊಂಡು ಹೋಗೋದಿಲ್ಲ, ಬೈಕಲ್ಲಿ ಯಾರಾದ್ರೂ ಕೂರಿಸ್ಕೊಂಡು ಹೋಗ್ತಾರೆ ಚರ್ಚಿಗೆ.
ಅದೇ ಸಂಡೇಗೆ ಎಲ್ಲರೂ ಅವ್ರು ಫಾಲೋ ಮಾಡಿ ಬರ್ತಾರೆ, ಅದಕ್ಕೋಸ್ಕರ ಸಂಡೇ ಹೋಗ್ಲಿ ಬಿಟ್ಬಿಟ್ಟು ಶುಕ್ರವಾರ ಹೋಗ್ಲಿಕ್ಕೆ ಶುರು ಮಾಡಿದೆ. ನನ್ನ ಅಣ್ಣ ಏನು ಹೇಳಿದರು, ನಮ್ಮ ಯೇಸು ಸ್ವಾಮಿ ರವಿವಾರ ಸಂಡೇನೇ ಬರ್ತಾರೆ ಹಾಗೇನಿಲ್ಲ, ಎಲ್ಲ ದಿನ ಬರ್ತಾರೆ. ಎಲ್ಲ ದಿನ ನಮ್ಮ ಸಂಗಡ ಇದ್ದಾರೆ ಅವರು. ಎಲ್ಲ ಹೇಳಿದ್ರೆ ನಮ್ಮ ಸಂಗಡ ಇದ್ದಾರೆ. ಅವ್ರು ಹೇಳಿದಲ್ಲ, ಯುಗದ ಸಮಾಪ್ತಿ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ. ಮತ್ತಾನೆ ಸುವಾರ್ತೆ 28ನೇ 20ನೇ ವಾಕ್ಯ ಹೇಳ್ತದೆ ಅಲ್ಲ. ನನ್ನ ಅತ್ತಿಗೆ ಸಹ ವಿರೋಧ ಮಾಡೋ ಜನರಿಗೆ ಏನು ಹೇಳಿದ್ರು ಗೊತ್ತುಂಟಾ, ಆ ದಿನ ಗೃಹ ಪ್ರವೇಶ ದಿನ, ನೀವು ಮನೆ ಹೋಗ್ಬೋದು, ಮನೆಯಲ್ಲಿ ಏನಾದರೂ ಮಾಡ್ಬೋದು, ಆದರೆ ನೀವು ಇಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಯಾರಿದ್ದಾರೆ ಅವರು ನಿಮ್ಮ ಇಲ್ಲಿಂದ ಹೊರಗೆ ತಗಲಿಕ್ಕೆ ನಿಮ್ಮ ಹತ್ರ ಆಗೋದಿಲ್ಲ. ಆ ಥರ ನಮ್ಮ ಅತ್ತಿಗೆ ಹೇಳಿದರು. ಆ ಥರ ಒಂದು ವಿಶ್ವಾಸದಲ್ಲಿ ಒಂದು ಪವರ್ಫುಲ್ಲಾಗಿ ಮಾತಾಡಿದರು ಅವರ ಎದುರುಗಡೆ. ಅದು ನಮ್ಮ ಕುಟುಂಬದಲ್ಲಿ ಆಗಿದ್ದು. ಮತ್ತು ನಮ್ಮ ಚರ್ಚ್ ಒಳಗೆ ಜನರಿಗೇನಾಗಲಿಲ್ಲ, ಆದರೆ ನಾನು ಹೊರಗೆ ಬಹಿರಂಗವಾಗಿ ಕ್ರೂಸೈಡ್ ಮಾಡುವಾಗ ನನಗೆ ವಿರೋಧ ಬಂದಿದೆ. ಹೊಡಿಲಿಕ್ಕೆ ವಿರೋಧ ಬಂದಿದೆ. ಗ್ರೌಂಡ್ ತಯಾರು ಮಾಡುವಾಗ ನಾನಲ್ಲಿ ಗ್ರೌಂಡಲ್ಲಿದ್ದೆ, ವಿರೋಧ ಮಾಡಲಿಕ್ಕೆ ಬರ್ತಿದ್ರು. ರಾಜು ಬಂಗೇರ ಯಾರು ಎಲ್ಲ ದೊಡ್ಡ ದೊಡ್ಡ ದೊಣ್ಣೆ ರಾಡಲ್ಲಿ ತಗೊಂಡು ಬಂದಿದ್ದಾರೆ. ರಾಜು ಬಂಗೇರ ಯಾರು? ನಾನು ಹೇಳಿದೆ, ಅವ್ರು ಬರುವಾಗ ಸಂಜೆ ಬರ್ಬೋದು ಅಂತ. ಈಗ ಇಲ್ಲ, ಹೊರಟೋದ್ರು. ಆ ಥರ ಕೆಲವು ಪೊಲಿಟಿಷಿಯನ್ಸ್ ನಮಗೆ ಸಪೋರ್ಟ್ ಮಾಡ್ತಾರೆ, ಕೆಲವು ಪೊಲಿಟಿಷಿಯನ್ ಸಪೋರ್ಟ್ ಮಾಡೋದಿಲ್ಲ. ಈಗ ನಾವು ಪೊಲಿಟಿಷಿಯನ್ ಲೀಡರ್ಸ್ ನಾವು ಚರ್ಚಿಗೆ ಕರಿತೇವೆ, ಅವ್ರಿಗೆ ನಾವು ಪ್ರೇಯರ್ ಮಾಡಿ ಕಳಿಸ್ತೇವೆ. ಎಲೆಕ್ಷನ್ ಟೈಮ್ ಅಂತಲ್ಲ, ಬೇರೆ ಟೈಮಲ್ಲೂ ಸಹ ನಾವು ಹೇಳ್ತೇವೆ, ನೀವು ಬನ್ನಿ, ನಾವು ನಿಮಗೆ ಪ್ರೇಯರ್ ಮಾಡಿ ಕಳಿಸ್ತೇವೆ, ನಿಮಗೆ ದೇವರು ಬುದ್ಧಿ ಕೊಡ್ತಾನೆ. ಆ ಥರ ನಾವು ಮಾತಾಡ್ತೇವೆ. ಫಸ್ಟ್ ನಿಮಗೆ ಈ ಸೇವೆಯಲ್ಲಿರುವಂಥ ಸಮಯದಲ್ಲಿ ಯಾವಾಗಲೂ ಕಷ್ಟ ಅನುಭವ, ಒಂದು ಹಿಂಜರಿ ಹೋಗುವಂಥ ಯಾವುದಾದ್ರೂ ಅನುಭವ ಬಂದಿದೆ? ಒಂದು 2 ಬಾರಿ ನನಗೆ ಹಿಂದೆ ಬರುವಂಥ ಪರಿಸ್ಥಿತಿ ನನಗೆ ಬಂದಿದೆ. ಯಾಕಂದರೆ ನಮ್ಮ ಜನರನ್ನು ನೋಡಿಕೊಂಡೇ ನನಗೆ ಹಿಂದೆ ಬರುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ನಮ್ಮ ಜನರಿಂದಲೇ ನಮಗೆ ವಿರೋಧ ಆಗಿ ಮಾತಾಡೋದು, ಇದನ್ನೆಲ್ಲ ಕೇಳಿ ಹಿಂದೆ ಬರುವಂಥ ಪರಿಸ್ಥಿತಿ ಬಂದಿದೆ. ಹಣಕ್ಕೋಸ್ಕರ ಯಾವಾಗಲೂ ನಾನು ಹಿಂದೆ ಹೋಗಲಿಲ್ಲ, ಹಣಕ್ಕೋಸ್ಕರ ಅಥವಾ ಬೇರೆ ಏನಾದರೂ ನಾನು ಹಿಂದೆ ಹೋಗಲಿಲ್ಲ. ನಮ್ಮ ಜನರಿಂದಲೇ ನಮಗೆ ಸ್ವಲ್ಪ ಕೆಲವೊಮ್ಮೆ ವಿರೋಧ ಆಗಲ್ಲ, ಬರಲಿಕ್ಕೆ ಶುರುವಾಗಿ ಬಂತು. ಅದರ ನಂತರ ನಾನು ಸ್ವಲ್ಪ ಹಿಂದೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ಆದರೆ ನಮ್ಮ ದೇವರು ನನಗೆ ಹಿಂದೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಅವ್ನು ನನ್ನ ಕರೆದಿದ್ದಾನೆ, ಅವನ ಕೆಲಸ ಆಗಿ ಆಗ್ತದೆ, ದೇವ್ರ ಕೆಲಸ ಆಗಿ ಆಗ್ತದೆ. ನನ್ನ ಜೀವಂತ ಇರುವಾಗ ನಾನು ದೇವರ ಸೇವೆ ಬಿಟ್ಟು ಮತ್ತು ಬೇರೆ ಏನು ಸೇವೆ ನಾನು ಮಾಡಲಿಕ್ಕೆ ಆಗೋದಿಲ್ಲ. ಬಸ್ ನೀವು ಸೇವೆಯಲ್ಲಿ ಅತ್ಯಂತ ಸಂತೋಷಪಟ್ಟ ದಿವಸ? ನಾನು ಸೇವೆಯಲ್ಲಿ ಅತ್ಯಂತ ಸಂತೋಷ, ರಕ್ಷಣೆ ಹೊಂದಿದ ನಂತರ ನಾನು ಕೆಲವೊಮ್ಮೆ ಸುವಾರ್ತೆಯ ಮೀಟಿಂಗ್ ಆಗ್ತದೆ, ಆವಾಗ ನಾನು ಕೆಲವರಿಗೆ ಇನ್ವಿಟೇಷನ್ಸ್ ಕೊಡ್ತೇನೆ. ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲದವರಿಗೆ ಅವ್ರಿಗೆ ನಾನು ಇನ್ವಿಟೇಷನ್ನ ಕೊಡ್ತೇನೆ. ಆವಾಗ ಬರ್ತಿದ್ರು, ಇನ್ವಿಟೇಷನ್ ತಗೊಂಡು ಬರ್ತಿದ್ರು. ಒಂದೊಂದು ಮೀಟಿಂಗ್ಗೆ ಒಂದು 50-60 ಜನ ಬಂದೇ ಬರ್ತಾರೆ, ಹೊಸಬರು. ಆವಾಗ ಮುಂದೆ ಆಲ್ಟ್ರ್ ಕಾಲ್ ಕೊಡುವಾಗ ಕೈ ಎತ್ಕೊಂಡು ನಿಂತ್ಕೊಳ್ತಾರಲ್ಲ ಪ್ರಾರ್ಥನೆ ಮಾಡುವಾಗ, ಆವಾಗ ನನಗೆ ಬಹಳಷ್ಟು ಒಂದು ಸಂತೋಷ ಪಟ್ಟಿದ್ದೇನೆ. ಭಾಳಷ್ಟು ಸಂತೋಷ ಪಟ್ಟಿದ್ದೇನೆ. ನನಗೆ ಸ್ಟೇಜಲ್ಲಿ ಬೇರೆ ಬೇರೆ ಮೀಟಿಂಗಲ್ಲಿ ಜನರು ನನಗೆ ಇದು ಮಾಡಿದ್ದಾರೆ, ಎತ್ತಿದ್ದಾರೆ, ನನ್ನ ಪ್ರಶಂಸೆ ಮಾಡಿದ್ದಾರೆ. ಆವಾಗ ನಾನು ಯಾವಾಗಲೂ ಸಂತೋಷ ಪಡಲಿಲ್ಲ. ಜನರು ಏರ್ಪೋರ್ಟಿಂದ ನಾನು ಕರ್ಕೊಂಡು ಹೋಗಿ ಮನೆಗೆ ಹೋಗಿ ಸೇವೆ ಮಾಡಿಸಿ ಸ್ಟೇಜಿಗೆ ನಿಲ್ಲಿಸ್ತಾರೆ, ಆವಾಗಲೂ ನಾನು ಸಂತೋಷ ಪಡಲಿಲ್ಲ. ಒಂದು 10 ಜನ ಮುಂದೆ ಕೈ ಇಟ್ಕೊಂಡು ದೇವ್ರ ಸೇವಕರು ಪ್ರಾರ್ಥನೆ ಮಾಡುವಾಗ ಮುಂದೆ ಮೇಲೆ ಕೈ ಎತ್ತಾರಲ್ಲ, ಅದನ್ನು ನೋಡಿ ನನಗೆ ಜನರು ದೇವರಿಗೆ ನಮ್ಮ ಜೀವನ ಒಪ್ಪಿಸ್ತಾರಲ್ಲ, ಆವಾಗ ನನಗೆ ಭಾಳಷ್ಟು ಒಂದು ಭಾಳಷ್ಟು ಒಂದು ಸಂತೋಷ. ಮತ್ತು ನಾನು ಕೆಲವು ಜವಾನ್ ಮಕ್ಕಳನ್ನ ನಾನು ತಯಾರು ಮಾಡ್ತೇನೆ ಪ್ರೀಚಿಂಗ್ಗೋಸ್ಕರ. ಯವನಸ್ಥರನ್ನ ಪ್ರೀಚಿಂಗ್ ಕೊಡ್ಲಿಕ್ಕೋಸ್ಕರ ನಾನು ತಯಾರು ಮಾಡ್ತಾನೆ. ಅವ್ರು ಬೇರೆ ಬೇರೆ ಕಡೆ ಹೋಗಿ ಪ್ರೀಚಿಂಗ್ ಮಾಡ್ತಾರೆ, ಕೆಲವರು ಬೇರೆ ಕಡೆ ಹೋಗಿ ಸೇವೆ ಮಾಡ್ತಾರೆ, ಸಭೆ ನಡೆಸ್ತಾರೆ. ಅಣ್ಣ ನನ್ನ ಪರಿಚಯ ಆಯ್ತಾ? ಇಲ್ಲ, ಏನು ನೀವು ಆ ವರ್ಷದಲ್ಲಿ ನನಗೆ ಟ್ರೈನಿಂಗ್ ಕೊಡ್ತಿದ್ದೀರಾ, ಹೇಗೆ ಪ್ರೀಚಿಂಗ್ ಮಾಡಬೇಕು, ಹೇಗೆ ಸಂದೇಶ ಕೋರಬೇಕು, ಆ ಥರ ಅದನ್ನೆಲ್ಲ ಕೇಳಿ ಆವಾಗೂ ಸಹ ನಾನು ತುಂಬ ಸಂತೋಷಪಟ್ಟಿದ್ದೇನೆ. ಎಷ್ಟೊಂದು ಮಂದಿ, ನಾನು ಬೇರೆ ಕಡೆಗೆಲ್ಲ ನಾನು ಪ್ರೀಚಿಂಗ್ ಹೋಗ್ತೇನೆ, ಆವಾಗ ಅವ್ರು ಬಂದು ನಂಗೆ ಸಿಗ್ತಾರೆ,
ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಮುಂದೆ ಬರ್ತಾರೆ. ಆವಾಗ ಹೇಳ್ತಾರೆ, ಅಣ್ಣ ಪರಿಚಯ ಆಯ್ತಾ, ನಾನು ಇಂಥ ಕಡೆಯಲ್ಲಿ ನಾನು ಸೇವೆ ಮಾಡ್ತಿದ್ದೇನೆ. ನಿಮ್ಮ ಜೊತೆಯಲ್ಲಿ ಮುಂಚೆ ಇದ್ದವರು ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಎಸ್, ಕೆಲವು ಸಮಯದ ನಂತರ ನಿಮ್ಮಲ್ಲಿ ಬಂದು ಅವರ ಪರಿಚಯ ಮಾಡಿಸ್ಕೊಳ್ತಾರೆ. ಹೌದು. ಒಂದು 15 ವರ್ಷದ ಕೆಳಗೆ ನಾನು ಒಂದು 13 ವರ್ಷ ಕೆಳಗೆ ಕೆಲವ್ರಿಗೆ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಲ್ಲ, ಅವ್ರು ನಂಗೆ ಬೇರೆ 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 ಕಡೆ ಸಿಗ್ತಾರೆ. ಮತ್ತು ತಮ್ಮ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಅಣ್ಣ ಪ್ರೇಯರ್ ಮಾಡಿ ಪ್ರಾರ್ಥನೆ ಮಾಡಿ ನಾವೀಗ ಇಂಥ ಕಡೆಯಲ್ಲಿ ಸೇವೆ ಮಾಡ್ತೇವೆ. ಇದನ್ನೆಲ್ಲ ಕೇಳಿದಂತ ನನಗೆ ಸಂತೋಷ, ಭಾಳಷ್ಟು ಒಂದು ಸಂತೋಷ ಆಗ್ತದೆ. പക്ഷേ ದುಃಖಪಟ್ಟಂತ ಯಾವುದಾದ್ರು ಸಂದರ್ಭ? ದುಃಖಪಟ್ಟ ಸಂದರ್ಭ ಅಂತ ಹೇಳಿದ್ರೆ ದೇವ್ರ ಸೇವೆಯಲ್ಲಿ ಕೆಲವೊಮ್ಮೆ ದೇವ್ರ ಸೇವಕರ ದ್ವಾರದಿಂದಲೇ ಕೆಲವು ಸಭೆಗಳು ತುಂಡಾಗಿದೆ. ಅದನ್ನೆಲ್ಲ ಮತ್ತು ಕೆಲವರು ದೇವ್ರ ಸೇವಕರು ಬೇರೆ ಬೇಡದಿರುವಂಥ ಆ್ಯಕ್ಟಿವಿಟೀಸಲ್ಲಿ ಕೈ ಹಾಕೊಂಡಿದ್ದಾರೆ. ಅದನ್ನೆಲ್ಲ ನೋಡಿದ ನಂತರ ನನಗೆ ಭಾಳಷ್ಟು ಒಂದು ಸೇವೆಯಲ್ಲಿ ನನಗೆ ದುಃಖ ಆಗಿದೆ. ಫಸ್ಟ್ ನಿಮ್ಮ ಸೇವೆಯಲ್ಲಿ ಆದಂಥ ಅದ್ಭುತಗಳು ನಿಮಗೆ ಹೇಳ್ಬೋದಾ? ನಿಮ್ಮ ಸೇವೆ ಮೂಲಕ ಒಂದು ಸೇವೆನ ಒಂದು ಹೇಳ್ತೇನೆ. ಒಂದು ತಮಿಳ್ನಾಡಿನ ಒಂದು ಸಿಸ್ಟರು ಆಂಟಿ, ಒಂದು 45 ಏಜ್, ಆವಾಗ ಒಂದು 10 ವರ್ಷ ಕೆಳಗೆ ಅವರಿಗೆ HIV ಇತ್ತು. ಎಚ್ ಐ ವಿ ಇರುವಾಗ ಅದೇ ಟೈಮಲ್ಲಿ ಅವ್ರು ನಮಗೆ ಪ್ರೇಯರಿಗೋಸ್ಕರ ಕರೆದಿದ್ರು ಮನೆಗೆ. ನಾವು ಮನೆ ಹೋಗಿ ಪ್ರೇಯರ್ ಮಾಡಿದ್ದೇವೆ, ಸಿಂಪಲ್ ಪ್ರೇಯರ್ ಮಾಡಿ ಬಂದು ಮನೆಗೆ. ಅದ ನಂತರ ನಾವು ಮತ್ತೆ ಜಾಸ್ತಿ ವಿಸಿಟ್ ಮಾಡಲಿ ಹೋಗಲಿಲ್ಲ. ಒಂದು 4-5 ತಿಂಗಳ ಮೇಲೆ ಅದೇ ಸಿಸ್ಟರು ಸಭೆಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸಭೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನಾವು ಪ್ರೇಯರ್ ಮಾಡ್ತಿದ್ದೇವೆ. HIV ಇನ್ಫೆಕ್ಟೆಡ್ ಇದ್ದವಳು. ಒಮ್ಮೆ ಅವ್ರ ಪರಿಸ್ಥಿತಿ ಪೂರಾ ಡೆತ್ ಲೆವೆಲಿಗೆ ಬಂದಿದ್ದು. ಹಾಸ್ಪಿಟ್ಲಲ್ಲಿ ಅವರಿಗೆ ಅಡ್ಮಿಟ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ರು ಮನೆಯವರು. ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡಲಿಕ್ಕೆ ಕರ್ಕೊಂಡೋಗಿದ್ರು. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಹೇಳಿದ್ರು, ಇವ್ರದ್ದು ಶ್ವಾಸ ಸಹ ನಡೆಯುವುದಿಲ್ಲ, ನಾವು ಅಡ್ಮಿಟ್ ಮಾಡ್ಲಿಕ್ಕೆ ತಯಾರಿಲ್ಲ, ನೀವು ಹೊರಗೆ ಏನಾದರೂ ಡಾಕ್ಟರ್ ನೋಡಿ ಡಾಕ್ಟರ್ ಸರ್ಟಿಫಿಕೇಟ್ ತಗೊಳ್ಳಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ತಿದ್ರು. ಆ ದಿವಸ ಡಾಕ್ಟರ್ ತಗೊಳ್ಳಿಲ್ಲ. ಡಾಕ್ಟರ್ ಏನು ಮಾಡಿದರು, ಅಲ್ಲಿ ಹಾಸ್ಪಿಟಲ್ ಗ್ಯಾಲರಿ ಇದೆ ಹೊರಗಡೆಯಲ್ಲಿ, ಆ ಕಡೆಯೆಲ್ಲ ಹಾಕಿದ್ರು ಪೇಷಂಟ್ನ. ಡಾಕ್ಟರ್ ಏನು ಹೇಳಿದ್ರು, ನಾನು OPD ಫಿನಿಷ್ ಮಾಡಿ ಬರ್ತೇನೆ, ನಂತರ ಡೆತ್ ಸರ್ಟಿಫಿಕೇಟ್ನ ಡೆತ್ ರಿಪೋರ್ಟ್ ಮಾಡಿ ಕೊಡ್ತೇನೆ, ಅಷ್ಟು ತನಕ ವೆಯ್ಟ್ ಮಾಡಿ. ಅವ್ರ ಮನೆಯವರು ಎಲ್ಲ ಸೇರ್ಕೊಂಡಿದ್ದಾರೆ ಅಲ್ಲಿ ಪೇಷಂಟ್ ಜೊತೆಗೆ. ಪೇಷಂಟ್ ಫ್ಲ್ಯಾಟ್ ಆಗಿದ್ದಾರೆ ಪೂರ. ನನ್ನ ಆಫೀಸಲ್ಲಿ ಕಾಲ್ ಬಂತು, ಅವ್ರ ಮಗಳು, ಪಾಸ್ಟರ್ ನನ್ನ ತಾಯಿ ಸಾಸ ನೋಡೋದಿಲ್ಲ, ಏನೂ ಇಲ್ಲ, ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ನೀವು ಪ್ರೇಯರ್ ಬರ್ತೀರಾ ಕೇಳಿದೆ. ನಾನು ಹೇಳಿದೆ, ನಾನು ಮಧ್ಯಾಹ್ನ ಲಂಚ್ ಟೈಮಲ್ಲಿ ನನಗೆ ಫ್ರೀ ಟೈಮ್ ಸಿಗ್ತದೆ 1 hour, ನಾನು ಬರ್ತೇನೆ. ನಾನು ಆ ಟೈಮಲ್ಲಿ ಅವ್ರ ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಹೋದ ನಂತರ ಎಲ್ಲ ಜನರು ಸೇರಿದ್ದಾರೆ. ಮತ್ತು ಆ ಸಿಸ್ಟರ್ ಅಣ್ಣನ ಕೈಯಲ್ಲಿ ಬಿಳಿ ಬಟ್ಟೆ ಇದೆ, ಡೆಡ್ ಬಾಡಿ ಮೇಲೆ ಹಾಕ್ತಾರಲ್ಲ, ಈಗ ಇಟ್ಕೊಂಡಿದ್ದಾರೆ ಕೈಯಲ್ಲಿ, ಹಿಂದ್ಗಡೆ ಅವರು ಇಟ್ಕೊಂಡಿದ್ದಾರೆ ಹಾಗೆ. ಅದನ್ನು ನೋಡಿದ ನಂತರ ನನಗೆ ಧೈರ್ಯನೇ ಬರಲಿಲ್ಲ. ನಾನು ಹೋಗಿ ಪ್ರೇಯರ್ ಏನು ಮಾಡೋದು. ನಾನು ಹೋದೆ, ಅವ್ರ ಜೊತೆ ಕೂತ್ಕೊಂಡೆ. ನನಗೆ ಕೂತ್ಕೊಳ್ಳಿ ಒಂದು ಸ್ಟೂಲ್ ಕೊಟ್ಟಿದ್ರು, ಕೂತ್ಕೊಂಡು ಅವ್ರನ್ನ ನೋಡ್ತಾ ಇದ್ದೇನೆ. ಬಾಯಿಂದ ಫೇಸ್ ಬರ್ತಾಯಿದೆ, ಮತ್ತು ವಾಸನೆ, ಭಾಳಷ್ಟೊಂದು ವಾಸನೆ ಬರ್ತಾಯಿದೆ, ನೊಣ ಎಲ್ಲ ಇದ್ರೊಳಗೆ ಎಲ್ಲ ಹೋಗ್ತಾ ಇದೆ. ನಾನು ಅವ್ರನ್ನ ಕೈ ನೋಡೋದು, ಹೊಟ್ಟೆ ನೋಡೋದು, ಎಲ್ಲ ನೋಡೋದು, ಶ್ವಾಸ ಆಡ್ತಾ ಇದ್ದಾರೆ ನೋಡೋದು, ಉಸಿರಾಡೋದಿಲ್ಲ. ನನಗೂ ಸಹ ಧೈರ್ಯ ಬರಲಿಲ್ಲ. ಒಂದು 20 ನಿಮಿಷ ಕೂತ್ಕೊಂಡೆ. ನಂತರ ಏನು ಮಾಡಿದೆ, ನಾನು ಸಣ್ಣ ಪ್ರೇಯರ್ ಮಾಡಿ ಹೋಗ್ತೇನೆ. ಎಲ್ಲ ಜನರೆಲ್ಲ ಹೋದ್ರು, ದೂರ ಹೋದ್ರು. ನಾನು ಕೈ ಇಟ್ಕೊಂಡು ಹಾಲೆಲೂಯ ಅಂತ ಹೇಳ್ತೀನಿ. ನಾನು ಪ್ರೇಯರ್ ಮಾಡುವಾಗ ನಾನು ಹಾಲೆಲೂಯ ಒಂದು ಶಬ್ದ ಬೇಗ ಹೇಳ್ತೇನೆ. ಕೈ ಇಟ್ಕೊಂಡು ಹಾಲೆಲೂಯ ಅಂತ ಹೇಳ್ತೀನಿ. ಹಾಲೆಲೂಯ ಅಂತ ಹೇಳುವಾಗ ಬಾಯಿ ಹಾಲೆಲೂಯ ಹೇಳಲಿಕ್ಕೆ ಮೂಮೆಂಟ್ ಆಗ್ತಾ ಇದೆ. ಒಂದು 2-3 ಸೆಕೆಂಡಲ್ಲಿ ಬಾಯಲ್ಲಿ ಮೂಮೆಂಟ್ ಆಗಲಿಕ್ಕೆ ಶುರುವಾಯಿತು. ಬಾಯಲ್ಲಿ ಮೂಮೆಂಟ್ ಆದ ತಕ್ಷಣ ಇವರು ಎಲ್ಲರೂ ಸೇರಿ ತಮಿಳ್ ಲ್ಯಾಂಗ್ವೇಜಲ್ಲಿ ಕರೆದಿದ್ರಲ್ಲ, ಬನ್ನಿ ನೋಡಿ ಮಾತಾಡ್ತಿದ್ದಾಳೆ ಅಂತ. ಒಂದು 5 ನಿಮಿಷದಲ್ಲಿ ಅವ್ರು ಕೈ ಎತ್ತಲಿಕ್ಕೆ ಶುರು ಮಾಡಿದ್ರು. ಮತ್ತು ಎಲ್ಲ ಸೇರಿ ಒಂದು 50-60 ಜನ ಅಲ್ಲಿ ಹಾಸ್ಪಿಟ್ಲಲ್ಲಿ ಬೆಡ್ ಹತ್ರ ಸೇರಿದ್ಲು. ಮೆಲ್ಲ ಕಣ್ಣು ಎತ್ತಲಿಕ್ಕೆ ಶುರು ಮಾಡಿದ್ರು. ಕಣ್ಣು ಸಹ ಓಪನ್ ಮಾಡಿದ್ರು. ಡಾಕ್ಟ್ರನ್ನ ಕರ್ಲಿಕ್ಕೆ ಕಳಿಸಿಕೊಟ್ರು.
ಡಾಕ್ಟರ್ ಹೇಳಿದ್ರು ನಾ ಬರ್ತೇನೆ ರಿಪೋರ್ಟ್ ಕೊಡ್ಲಿಕ್ಕೆ ಬರ್ತೇನೆ, ಇಲ್ಲೆಲ್ಲ ಮಾತಾಡ್ತಿದ್ದಾಳೆ ಅಂತ. ಒಂದು ಅರ್ಧ ಗಂಟೆ ತನಕ ಡಾಕ್ಟರ್ ಬರಲಿಲ್ಲ, ಅದು ನಾನು ಅಲ್ಲಿಂದ ಹೊರಟುಬಿಟ್ಟೆ. ನಂತರ ಒಂದು ಗಂಟೆಯಲ್ಲಿ ನನಗೆ ಮೆಸೇಜ್ ಬಂತು, ಒಳಗೆ ಅಡ್ಮಿಟ್ ಮಾಡಿದ್ದಾರೆ. ಹಾಂ, ಆವಾಗ ಗುಡ್ ಫ್ರೈಡೆ ಟೈಮ್ ಇತ್ತು, ಒನ್ ವೀಕ್ ಇತ್ತು ಗುಡ್ ಫ್ರೈಡೆ ಟೈಮ್. ಈಸ್ಟರ್ ಟೈಮಲ್ಲಿ ನಾನು ವಿಡೋವರಿಗೆ ನಾನು ಇದು ಮಾಡ್ತೇನೆ, ಸೀರೆ ಗಿಫ್ಟ್ ಕೊಡ್ತೇನೆ. ಒಂದು ವಾರದ ನಂತರ ಅದೇ ಹಾಸ್ಪಿಟ್ಲಲ್ಲಿ ನಾನು ಗಿಫ್ಟ್ ಕೊಡ್ಲಿಕ್ಕೆ ಹೋದೆ. ಅವ್ರ ಮನೆಯಲ್ಲೆಲ್ಲ ಹೇಳಿದರು, ಇಲ್ಲ ಹಾಸ್ಪಿಟ್ಲಲ್ಲಿ ಸೀರೆ ಕೊಡಬಾರ್ದು, ಹೊಸ ಸೀರೆ ಕೊಡಬಾರ್ದು, ಸೀರೆ ಕೊಟ್ಟರೆ ಡೆತ್ ಆಗ್ತಾರೆ, ಹಾಗೆ ಏನೆಲ್ಲ ಹೇಳಿದರು. ನಾನು ಹೇಳಿದೆ ಏನಾಗೋದಿಲ್ಲ, ಇದೇ ಸೀರೆ ಉಟ್ಕೊಂಡು ಮನೆಗೆ ಬರ್ಲಿಕ್ಕೆ ಹೇಳಿ. ಅವಳ ಕೈಯಲ್ಲಿ ಸೀರೆ ಕೊಟ್ಟೆ, ನಾನು ಪ್ರೇಯರ್ ಮಾಡಿದೆ. ಅದೇ ಎಚ್ ಐ ವಿ ಪೇಷಂಟ್, ಹಾಂ ಅದೇ ಪೇಷಂಟಲ್ಲಿ ಅದು ನಾನು ಸೀರೆ ಕೊಟ್ಟು 3 ದಿವಸ ನಂತರ ಸೋಮವಾರ ದಿನ, ಈಸ್ಟರ್ ಸಂಡೇ ಇತ್ತು, ಸೋಮವಾರ ದಿನ ಅದೇ ಸೀರೆ ಉಟ್ಕೊಂಡು ಮನೆ ಬಂದು. ಇವತ್ತು ಇದೊಂದು 9 ವರ್ಷ ಆಗ್ತದೆ. ಈಗ ಆ ಹೆಂಗಸು ಸುವಾರ್ತೆ ನಡೆಸ್ತಾಳೆ, ಓದಿದವಳಲ್ಲ, ಎಲ್ಲ ಜನ ಕರ್ಕೊಂಡು ಬರ್ತಾಳೆ. ಆರೋಗ್ಯವಾಗಿದ್ದಾರೆ, ಈಗ ಆರೋಗ್ಯವಾಗಿದ್ದಾಳೆ, ಚೆನ್ನಾಗಿದ್ದಾಳೆ. ಆ ಥರ ಇನ್ನೊಂದು ಕ್ಯಾನ್ಸರ್ ಪೇಷಂಟ್, ಒಂದು ಕರ್ನಾಟಕದ ಒಂದು ಆಂಟಿ, ಅವರ ಗಂಡ ಮಂತ್ರಾಲಯದಲ್ಲಿ ಕೆಲಸ ಮಾಡ್ತಾರೆ. ಅವರು ಅಚಾನಕ್ ಒಂದು ಸಡನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರು, ಜ್ವರ ಬಂತಂತ ಹೊಟ್ಟೆ ಉಬ್ಬರಿಸ್ಲಿ ಶುರುವಾಯಿತು. ಉಬ್ಬರಿಸಿ ಶುರುವಾದ ನಂತರ ಹೊಟ್ಟೆಯಲ್ಲಿ ಎಲ್ಲ ಕಡೆಯಲ್ಲಿ ಗಡ್ಡೆ ಆಗಿದೆ ಒಳಗೆ. MBBS ಡಾಕ್ಟರ್ ಹೇಳಿದರು, ಇವ್ರಿಗೆ ಕ್ಯಾನ್ಸರ್ ಇರ್ಬೋದು, ಟಾಟಾ ಮೆಮೋರಿಯಲ್ ಹಾಸ್ಪಿಟ್ಲಿಗೆ ಟೆಸ್ಟ್ ಮಾಡಿ ಬರಲಿಕ್ಕೆ ಹೇಳಿದ್ರು. ಟಾಟಾ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದರು. ಟಾಟಾ ಹಾಸ್ಪಿಟ್ಲಲ್ಲಿ ಹೇಳಿದರು ಕ್ಯಾನ್ಸರ್ ಲಾಸ್ಟ್ ಸ್ಟೇಜಲ್ಲಿ. ಡಾಕ್ಟರ್ ಹೇಳಿದ್ರು 4 ತಿಂಗಳು ಉಳಿಬೋದಂತ. 4 ತಿಂಗಳು ಉಳಿಬೋದು. ನಾವೇನು ಮಾಡಿದೆ, ಸಂಡೇ ದಿನ ಸಭೆ ತಗೊಂಡ ನಂತರ ಸಭೆ ಒಳಗಡೆ ಎಲ್ಡರ್ನ ಕರ್ಕೊಂಡು ನಾನು ಅವ್ರ ಮನೆಯಲ್ಲಿ ಹೋಗಿ ಒಂದು ಸಣ್ಣ ಸಭೆ ಇಟ್ಟು ಆಂಟಿಗೆ ಹೇಳಿದೆ, ಆಂಟಿ ಯು ರಿಪೆಂಟ್, ನೀವು ಪಶ್ಚಾತ್ತಾಪ ಮಾಡ್ಕೊಳ್ಳಿ, ಮತ್ತೆಲ್ಲ ದೇವ್ರ ಕೆಲಸ ಮಾಡ್ತಾನೆ. ಅವರು ಪಶ್ಚಾತ್ತಾಪ ಮಾಡ್ಲಿಕ್ಕೆ ಶುರು ಮಾಡಿದರು. ನಾವು ಜಸ್ಟ್ ಅದ ನಂತರ ನಾವು ಪ್ರೇಯರ್ ಮಾಡಿದ್ದೇವೆ. ವಾಪೆ ನಾವು ಲಾರ್ಡ್ಸ್ ಟೇಬಲ್ ಇಟ್ಟಿದ್ದೇವೆ. ಲಾರ್ಡ್ಸ್ ಟೇಬಲ್ ಆದ ನಂತರ ನಾವು ಪ್ರೇಯರ್ ಮಾಡಿ ನಾವು ಮನೆಗೆ ಬಂದ್ವಿ. ಅದು ರವಿವಾರ ಇತ್ತು, ಸಂಡೇ ಇತ್ತು. ನಾನು ಹೇಳಿದೆ ಮಂಡೇ ಹೋಗಿ ಹಾಸ್ಪಿಟ್ಲಲ್ಲಿ ವಾಪಸ್ ರೀಟೆಸ್ಟ್ ಮಾಡ್ಲಿಕ್ಕೆ ಹೇಳಿ. ಮಾಡ್ಲಿಕ್ಕೆ ಹೋದ್ರು, ಆದರೂ ಹಾಸ್ಪಿಟ್ಲಲ್ಲಿ ತಗೊಳ್ಳಿಲ್ಲ. ಮತ್ತು 4 ದಿವಸ ನಂತರ 3-4 ದಿವಸ ನಂತರ ಬೇರೆ ರೆಫರೆನ್ಸ್ ಎಲ್ಲ ಕೊಟ್ಟು ವಾಪಸ್ ರೀಟೆಸ್ಟ್ ಮಾಡಲಿಕ್ಕೆ ಮಾಡಿದರು. ರೀಟೆಸ್ಟ್ ಮಾಡುವಾಗ ರಿಪೋರ್ಟ್ ನೆಗೆಟಿವ್, ನಾರ್ಮಲ್, ಕ್ಯಾನ್ಸರ್ ಇಲ್ಲ. ಡಾಕ್ಟರ್ಸ್ 2 ರಿಪೋರ್ಟ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೊಮ್ಮೆ ಟೆಸ್ಟ್ ಮಾಡಿದರು, ನಾರ್ಮಲ್ ರಿಪೋರ್ಟ್. ಹಾಂ, 2-3 ಕೀಮೋ ಕೊಟ್ಟು ಮತ್ತೆ ಆಮೇಲೆ ಮಾಡಿದ್ರು. ಇದು 2007 ಆಗಿದ್ದು. ಇವತ್ತು ಸಹ ಅವರು ಜೀವಂತವಾಗಿದ್ದಾರೆ, ನಮ್ಮ ಚರ್ಚಲ್ಲಿ ಎಲ್ಡರಾಗಿ ಕೆಲಸ ಮಾಡ್ತಾರೆ. ಹಾಗೆ ಭಾಳಷ್ಟು ಒಂದು ಬಿಮಾರಿಯಿಂದ, ಒಂದು ರೋಗದಿಂದ ಗುಣಪಟ್ಟಿದ್ದರು ಮಿರಾಕ್ಯುಲಸ್ಲಿ ಭಾಳಷ್ಟು ಒಂದಿದೆ. ಮತ್ತು ಕೋಲಾಪುರದಲ್ಲಿ ನಮ್ಮ ಚರ್ಚಲ್ಲಿ ನಾನು ಕ್ರಿಸ್ಮಸ್ ಪ್ರೀಚಿಂಗ್ ಮಾಡ್ತಿದ್ದೆ. ಆವಾಗ ದೇವ್ರ ಕಡೆಯಿಂದ ನನಗೊಂದು ವಾಯ್ಸ್ ಬಂತು, ಇಲ್ಲಿ ಮಕ್ಕಳ ಆಗದಿರುವ ಹೆಂಗಸರಿಗೆ ಪ್ರೇಯರ್ ಮಾಡಬೇಕಂತ. ಆ ದಿನ ನಾನು ಎಲ್ಲರಿಗೂ ಹೇಳಿದೆ, ಯಾರಿಗೆ ಮಕ್ಕಳಾಗೋದಿರಲ್ಲ ಬನ್ನಿ ಮುಂದೆ ಅಂತ. ಆವಾಗ 13 ಕಪ್ಪಲ್ ಮುಂದೆ ಬಂದು ನಾ ಪ್ರೇಯರ್ ಮಾಡಿದ ನಂತರ ಕ್ರಿಸ್ಮಸ್ ಪ್ರೋಗ್ರಾಮ್ ಎಲ್ಲ ಹೋಯಿತು. ಮನೆ ಬಂದು ಅದ್ರ ನೆಕ್ಸ್ಟ್ ಇಯರ್ ಕ್ರಿಸ್ಮಸ್ ಪ್ರೋಗ್ರಾಮಲ್ಲಿ ನಾನು ಹೋಗ್ಲಿಕ್ಕೆ ಆಗಲಿಲ್ಲ, ನಾನು ಬೇರೆ ಸೇವಕರನ್ನು ಕಳಿಸಿದ್ದೇನೆ. ಅದರ ನಂತರ ಕ್ರಿಸ್ಮಸ್ ಪ್ರೋಗ್ರಾಮಲ್ಲಿ ನಾನು ಪ್ರೀಚ್ ಮಾಡಿದೆ. ಆವಾಗ ಆ ದಿನ ನನಗೊಂದು ವೆಹಿಕಲ್ ಮಾಡಿದ್ರು ಇವರು. ಆ ದಿನ ಅಲ್ಲಿ ದೇವ್ರದೊಂದು ವಾಣಿ ಆಗಿದೆ, 1 ವರ್ಷದೊಳಗೆ ಮುಂದಿನ ಕ್ರಿಸ್ಮಸ್ ಆಗುವ ಒಳಗೆ ನಿಮ್ಮ ಲ್ಯಾಪಲ್ಲಿ ಮಗು ಇರ್ತದಂತ. ಹೊಟ್ಟೆಲಲ್ಲ, ಲ್ಯಾಪಲ್ಲಿ. ನನಗೆ ಒಂದು ಕಾರ್ ಮಾಡಿದ್ರು ಅವರು. 8 ಮನೆಗೆ ಕರ್ಕೊಂಡು ಹೋದರು 2 ವರ್ಷದ ನಂತರ. 8 ಮನೆಗೆ ಹೋಗಿ 1 ವರ್ಷ ಮಕ್ಕಳು ಕೈ ಮೇಲೆ ಇಟ್ಟು ನನಗೆ ಪ್ರೇಯರ್ ಮಾಡ್ಲಿಕ್ಕೆ ಹೇಳಿದರು. ಮತ್ತು ನನಗೆ ಎಲ್ಲ ವಿಸಿಟ್ ಮಾಡ್ಲಿಕ್ಕೆ ಆಗಲಿಲ್ಲ. 8 ಮನೆ ವಿಸಿಟ್ ಆದ ನಂತರ ನನಗೆ ವಾಪಸ್ ಬಂದು ನನಗೆ ಟ್ರೈನ್ ಹಿಡಿಬೇಕಿತ್ತು. ಟ್ರೈನ್ ಹಿಡುವಾಗ ಅವ್ರು ಹೇಳ್ತಿದ್ರು, ಫಸ್ಟ್ ನಿಮ್ಗೆ ಗೊತ್ತುಂಟಾ, ನಿಮಗೆ ಒಂದು 8 ಮಕ್ಕಳು ನೀವು ಪ್ರೇಯರ್ ಮಾಡಿದ್ದೀರಾ, 1 ವರ್ಷದ ಮಕ್ಕಳು, ಯಾರು ಗೊತ್ತುಂಟಾ? ಇಲ್ಲ, ನಮ್ಮ ಚರ್ಚೆ ಬರ್ತಾರೆ ಅವರೆಲ್ಲ ಅಂತ ಹೇಳ್ತೇನೆ. ಇಲ್ಲ, 2 ವರ್ಷದ ಕೆಳಗೆ ಒಂದು ಭವಿಷ್ಯವಾಣಿ ಆಗಿದೆ ನಿಮ್ಮ ಮೂಲಕ.
ಒಂದು ವರ್ಷದ ಒಳಗೆ ಮುಂದಿನ ಕ್ರಿಸ್ಮಸ್ ಆಗೋ ಒಳಗೆ ನಿಮ್ಮ ಲ್ಯಾಪಲ್ಲಿ ಮಕ್ಕಳು ಇರ್ತಾರಂತ. ಅದೇ ಮಕ್ಕಳು 9 ಜನರಿಗೆ ಮಕ್ಕಳಾಗಿದೆ. 9 ಜನರ ಮಕ್ಕಳಾಗಿದೆ. 2 ಜನ ಈಗ ಪ್ರೆಗ್ನೆಂಟ್ ಆಗಿದ್ದಾರೆ. 2 ಜನ ಪ್ರೆಗ್ನೆಂಟ್ ಆಗಿದ್ದಾರೆ. ಮತ್ತು 2 ಜನಿಗೆ ಇನ್ನೂ ಆಗಲಿಲ್ಲ. ನಾನು 2 ಜನ ಯಾರಂತ ನಾನು ಕೇಳ್ಕೊಂಡೆ. ಅವರು ವಿಚ್ ಕ್ರಾಫ್ಟಲ್ಲಿ ಅದು ಇದರಲ್ಲಿ ಎಲ್ಲ ಎಂಗೇಜ್ ಆಗಿದ್ದಾರೆ. ಅವರು ಅದರಲ್ಲಿ ಅವರಿಗೆ ಇದಾಗಲಿಲ್ಲ. ಆದರೆ ಇದು ಸಹ ಮಿರಾಕ್ಯುಲಸ್ಲಿ ಇದಾಗಿದ್ದು. ಮತ್ತು ನನ್ನ ತಾಯಿಗೆ 2007ರಲ್ಲಿ ಕ್ಯಾನ್ಸರ್ ಆಗಿತ್ತು. ಡೈರೆಕ್ಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಡೈರೆಕ್ಟ್ಲಿ ಇದು ಲಾಸ್ಟ್ ಸ್ಟೇಜ್ ಇದೆ, ಏನು ಮಾಡಲಿ ಆಗೋದಿಲ್ಲ, ಇದು ಫುಡ್ ಪೈಪಲ್ಲಿ. ಮತ್ತು ಹಾಸ್ಪಿಟ್ಲಲ್ಲಿ ಏನೂ ಮಾಡಲಿಲ್ಲ. ನಾನು ಬಾಂಬೆ ಕರ್ಕೊಂಡೋಗಿ ಬಾಂಬೆ ಟಾಟಾ ಹಾಸ್ಪಿಟ್ಲಲ್ಲಿ ತೋರಿಸಿ ಅವರು ಏನು ಮಾಡಲಿಕ್ಕೆ ಆಗೋದಿಲ್ಲ, ಮರ್ಸಿ ಡೆತ್ ಬೇಕಾದ್ರೆ ನಾವು ನೋಡಿ ನಾಳೆ ಇಲ್ಲ. ಮತ್ತು ನಾವು ಮನೆ ಕರ್ಕೊಂಡು ಬಂದೆ. ಮತ್ತು ನಾನು ಮ್ಯಾಂಗ್ಳೂರಲ್ಲಿ ನನ್ನ ಊರಲ್ಲಿ ಇಟ್ಟೆ. ಮತ್ತು ನಾನು ವಾಪಸ್ ಬಾಂಬೆಗೆ ಹೋದ ನಂತರ ನಾನು ಪ್ರೇಯರ್ ಮಾಡಲಿಕ್ಕೆ ಶುರು ಮಾಡಿದೆ. ನನ್ನ ಮಮ್ಮಿಗೆ ನಿಮ್ಮ ಕಡೆಯಿಂದ ರೋಗ ಮುಕ್ತ ಆಗಬೇಕು ಅಂತ. ಒಂದು ವಾರದ ಪ್ರೇಯರಲ್ಲಿ ಏನೂ ಆಗಲಿಲ್ಲ. ನನ್ನ ತಾಯಿಗೆ ಜಾಸ್ತಿ ಆಗ್ತಾಯಿತ್ತು. ನಾನು ಮನೆಗೆ ಬಂದು ತಾಯಿನ ಕೈ ಹಿಡ್ಕೊಂಡು ನಾನು ಪ್ರೇಯರ್ ಮಾಡಿದ್ದೇನೆ. ದೇವರೇ, ನಿನ್ನ ಚಿತ್ತ ಇದ್ದರೆ ಇದೇ ಕ್ಷಣದಲ್ಲಿ ತಾಯಿಗೆ ಸೌಖ್ಯ ಮಾಡಬೇಕು, ಇಲ್ಲದಿದ್ದರೆ 1 ವಾರದೊಳಗೆ ನನ್ನ ತಾಯಿಯನ್ನು ನಿಮ್ಮ ಜೊತೆ ಕರಿಬೇಕು. ನನ್ನ ತಾಯಿ ಈ ಥರ ಬೆಡ್ಡಲ್ಲಿ ಮಲಗೋದು ನಾನು ನೋಡೋದಿಲ್ಲ. ಸೌಖ್ಯ ಆಗಬೇಕು, ಇಲ್ಲದಿದ್ದರೆ ನಿನ್ನ ಹತ್ರ ಇರಬೇಕು. ನಾನು ಫ್ಲೈಟ್ ಇಟ್ಕೊಂಡು ಊರಿಗೆ ಹೋದೆ, ಬಾಂಬೆಗೆ ಹೋದೆ. ಒಂದು ಮದುವೆ ಇತ್ತು. ಮದುವೆ ಫಿನಿಶ್ ಆದ ತಕ್ಷಣ ನನಗೆ ನ್ಯೂಸ್ ಬಂತು, ತಾಯಿ ತೀರಿ ಹೋಗ್ತು. ಒಂದೇ ದಿವಸದಲ್ಲಿ ಹಾಂ, ಅದು ಸಹ ಹಾಗೆ ಆಗಿದೆ. ನಾವು ಡಾಕ್ಟ್ರಿಂದ ಮರ್ಸಿ ಡೆತ್ಗೆ ಕೇಳಬೇಕು. ಅದೇ ನಮ್ಮ ದೇವರಿದ್ದು. ಹಾಂ, ಅದು ಸಹ ಯಾವುದೊಂದು ದೇವರ ಸೇವೆ ಮಾಡುವಂಥ ಸೇವಕರಿಂದ ಈ ಥರ ಎಲ್ಲ ನಾನು ನೋಡಿದ್ದೇನೆ. ಫಸ್ಟೇ ಇನ್ನು ಮುಂದಿನ ನಿಮ್ಮ ದರ್ಶನ ಸೇವೆಯ ಮುಂದಿನ ದರ್ಶನ ನಾನು ಅದೇ ಚರ್ಚ್ ಪ್ಲ್ಯಾಂಟಲ್ಲಿ ನಾನು ಇದ್ದೇನೆ. ಮತ್ತು ನಾನು ಪ್ರೀಚಿಂಗ್ ಅವ್ರ ಟೀಚಿಂಗಲ್ಲಿ ನಾನು ಮುಂದೆ ನಡೀತಿದ್ದೆ. ಮತ್ತು ಸೇವಕರನ್ನು ತಯಾರು ಮಾಡುವಂಥ ಸೇವೆ ನನಗೆ ಮಾಡಬೇಕು ಮುಂದೆ. ಯಾಕಂದರೆ ನಮ್ಮ ಸೇವೆ ತುಂಬ ಬೆಳೀತಿದೆ, ಭಾಳಷ್ಟು ಬೆಳೀತಿದೆ. ಸೇವಕರು ನಮಗೆ ಬೇಕು. ಸೇವಕರು ನಮ್ಮ ಸೇವೆಯಿಂದಲೇ ತಯಾರಾದಂಥ ಸೇವಕರು ಬೇಕು. ಆ ಥರ ಸೇವಕರು ನಾನು ತಯಾರು ಮಾಡ್ತಿದ್ದೇನೆ. ದೇವರ ವಾಕ್ಯ ಕೂಡ ಹೇಳ್ತಾರೆ, ಬೆಳೆ ಬಹಳವಾಗಿದೆ, ಹೌದು, ಕೆಲಸಗಾರ ಸ್ವಲ್ಪ ಲೇಬರ್ ಎಲ್ಲ ಕಡಿಮೆ. ಅದಕ್ಕಾಗಿ ಬೆಳೆ ಯಜಮಾನಿಗೆ ಪ್ರಾರ್ಥನೆ ಮಾಡಿ ಸೇವಕರನ್ನು ಕಳಿಸಬೇಕು. ಖಂಡಿತ ಪಾಸ್ಟರ್, ನಮ್ಮ ಮಧ್ಯದಲ್ಲಿ ಆಸರೆ ಟಿವಿಯಲ್ಲಿ ಬಂದು ನಿಮ್ಮ ಉತ್ತಮವಾದ ಸಾಕ್ಷಿ ಕೊಟ್ಟಿದ್ದೀರಿ. ದೇವರು ನಿಮ್ಮ ಎಲ್ಲ ಮುಂದಿನ ದರ್ಶನಗಳನ್ನು ಅಥವಾ ನಿಮ್ಮ ಏನೆಲ್ಲ ನಿಮ್ಮ ಮುನ್ನೋಟ ಇದೆ, ದೇವರು ಎಲ್ಲ ಆಶೀರ್ವಾದ ಮಾಡಲಿ. ನಿಮ್ಮನ್ನು ಶಕ್ತವಾದ ರೀತಿಯಲ್ಲಿ ಇನ್ನೂ ಹಲವಾರು ಕಡೆಗಳಲ್ಲಿ ದೇಶ ವಿದೇಶಗಳಲ್ಲಿ ಕೂಡ ನೀವು ಸೇವೆಯಲ್ಲಿ ಉಪಯೋಗಿಸಲ್ಪಡಬೇಕು. ದೇವರು ನಿಮ್ಮ ಮೂಲಕ ಅನೇಕ ಆತ್ಮಗಳು ರಕ್ಷಣೆಗೆ ನಡೆಸಲ್ಪಡಬೇಕು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸೇವೆ ಮಾಡುವ ಸಮಯದಲ್ಲಿ ನಿಮ್ಮ ಮೂಲಕ ದೇವರು ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಬೇಕಂತ ನಮ್ಮ ಪ್ರಾರ್ಥನೆಯಾಗಿದೆ. ಫಸ್ಟೇ ನಮ್ಮ ಮಧ್ಯದಲ್ಲಿ ಬಂದು ಈ ನಿಮ್ಮ ಸುವಾರ್ತಿಕ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಸಾಕ್ಷಿಯನ್ನು ಹೇಳಿದ್ದೀನಿ. ಅದಕ್ಕಾಗಿ ನಿಮಗೆ ನಾನು ಆಶ್ರಯ ಟಿವಿ ಪರವಾಗಿ ವೀಕ್ಷಕರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ನನಗೂ ಸಹ ಬಹಳ ಸಂತೋಷವಾಗಿದೆ ಇಲ್ಲಿ ಬಂದು ಆಶ್ರಯ ಟಿ ವಿಯಲ್ಲಿ ನಾನು ಮಾತನಾಡಲಿಕ್ಕೆ ನೀವು ನಮಗೆ ಸಮಯ ಕೊಟ್ಟಿದ್ರ. ನನಗೆ ಕನ್ನಡದಲ್ಲಿ ಸರಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದರೆ ನಾನು ಸಣ್ಣದಿರುವಾಗಲೇ ನಾನು ಮುಂಬೈ ಪಟ್ಟಣಕ್ಕೆ ಹೋಗಿದ್ದೇನೆ. ಆದಷ್ಟು ನಾನು ಪ್ರಯತ್ನ ಮಾಡಿ ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನಪಟ್ಟೆ. ನಿಮ್ಮ ಈ ಸ್ಟುಡಿಯೋದಲ್ಲಿ ಕರೆದು ಒಂದು ದೇವ್ರ ಸೇವಕರ ಮಧ್ಯದಲ್ಲಿ ಮಾತಾಡಲಿಕ್ಕೆ ನೀವೊಂದು ಕೊಟ್ಟಂಥ ಒಂದು ಆಪರ್ಚುನಿಟಿಗೋಸ್ಕರ ನಾನು ಸಹ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಅದಲ್ಲದೆ ನಿಮ್ಮ ಪ್ರಾರ್ಥನೆ ನಮಗೋಸ್ಕರ ಇರಬೇಕು, ಅದನ್ನು ನಾವು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇವೆ. ಮತ್ತು ನಾನು ಈ ಪ್ರೋಗ್ರಾಮನ್ನು ವೀಕ್ಷಿಸುವಂಥ ನಿಮ್ಮ ಜೊತೆಗೆ ನಾವು ಹೇಳ್ತಿದ್ದೇನೆ, ನಮಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಮತ್ತು ದೇವ್ರ ಸೇವೆಯಲ್ಲಿ ಎಲ್ಲರೂ ಬೆಳೆಯಿರಿ, ಇದೇ ನನ್ನ ಪ್ರಾರ್ಥನಾ. ದೇವರ ರಾಜ್ಯ, ದೇವರ ಒಂದು ಸಭೆ ಬೆಳಿಬೇಕು, ದೇವರ ಒಂದು ಇಚ್ಛೆ ಎಲ್ಲ ಕಡೆ ಹೋಗಬೇಕು. ಇದನ್ನು ನಾವು ಸೇವೆ ಮಾಡುವುದೇ ನಮ್ಮ ಜೀವನದ ಒಂದು ಮುಖ್ಯ ಗುರುತಾಗಿದೆ. ಥ್ಯಾಂಕ್ ಯು ಬಸ್ಸನ್. ಥ್ಯಾಂಕ್ ಯು. ಪ್ರಿಯ ಆಸರೆ ಟಿ ವೀಕ್ಷಕರೇ, ಈ ದಿನ ನಮ್ಮ ಮಧ್ಯದಲ್ಲಿ ಮುಂಬೈಯಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ರಾಜು ಬಂಗೇರ ಅವರ ಸಾಕ್ಷಿಯನ್ನು ಕೇಳಿದ್ದೀರಿ. ನೀವು ಕೂಡ ಅವರಿಗೋಸ್ಕರ, ಅವರ ಸೇವೆಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರನ್ನು ಶಕ್ತವಾದ ರೀತಿಯಲ್ಲಿ ಸೇವೆಯಲ್ಲಿ ಉಪಯೋಗಿಸೋದಕ್ಕಾಗಿ. ಅಷ್ಟು ಮಾತ್ರವಲ್ಲ,
ಅವರು ಹೇಳಿದ ಪ್ರಕಾರ ದೇವರಾಜ್ಯ ಬೆಳೀಬೇಕು, ದೇವರಾಜ್ಯ ವಿಸ್ತಾರವಾಗಬೇಕು. ಕೋಟ್ಯಾನುಕೋಟಿ ಜನರು ನಮ್ಮ ದೇಶದಲ್ಲಿದ್ದಾರೆ, ನಮ್ಮ ಲೋಕದಲ್ಲಿ ರಕ್ಷಣೆ ಹೊಂದಬೇಕು. ದೇವರ ಚಿತ್ತ ಕೂಡ ಆಗಿದೆ. ಯಾರೂ ನಾಶವಾಗುವುದರಲ್ಲಿ ದೇವರು ಸಂತೋಷ ಪಡೋದಿಲ್ಲ. ಎಲ್ಲರ ರಕ್ಷಣೆ ಹೊಂದಿ ನಿತ್ಯ ಜೀವ ಪಡೆಯಬೇಕಂತ ದೇವರ ಚಿತ್ತವಾಗಿದೆ. ಆ ಚಿತ್ತ ನಮ್ಮ ಪ್ರಾರ್ಥನೆ ಮೂಲಕ ದೇವರು ನೆರವೇರಿಸಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಹಾಗೂ ಪ್ರಿಯರೇ, ಈ ತನಕ ಈ ಸುವಾರ್ತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ. ನಿಮಗೆ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತು ಆಶ್ಚರ್ಯ ಟಿವಿ ಪರವಾಗಿ ನಿಮಗೆ ವಂದನೆ ಹೇಳ್ತಾ ಇದ್ದೇನೆ. ಮುಂದೆ ಕೂಡ ನೋಡ್ತಾ ಇರಿ ಆಶ್ಚರ್ಯ ಟಿವಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಂದನೆಗಳು.